ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೂತಾನಾಂ ಜನ್ಮ ಸರ್ವೇಷಾಂ ವಿವಿಧಾನಾಂ ಚತುರ್ವಿಧಂ ಜರಾಯು ಅಂಡಮಥೋದ್ಭೇದ ಸ್ವೇದ ಇತ್ಯುಪಲಕ್ಷಯೇತ್. ನಾವು ಶುಕ್ರವಾರ ಪ್ರಜ್ಞೆ ಅನ್ನೋದು ಎಷ್ಟು ಅಪರೂಪದ ವಸ್ತು ಅಂತನ್ನೋದನ್ನು ನೋಡಿದ್ವಿ. ಚಿಂತನೆಯ ಉಪಸಂಹಾರ ಅದರ ಜೊತೆಗಾಗಿತ್ತು. ಈಗ ಮತ್ತೆ ಅಲ್ಲಿಂದ ಶುರು ಮಾಡಿಕೊಂಡು ಮುಂದೆ ಹೋಗಬೇಕಿದೆ. ಭೂತಾನಾಂ ಜನ್ಮ ಸರ್ವೇಷಾಂ, ಪ್ರಾಣಿಗಳ ಹುಟ್ಟು 4 ತರಹ ಅನ್ನೋದು ಸಿದ್ಧ. ಒಂದು ಗರ್ಭದಿಂದ ಹುಟ್ಟೋದು, ಮೊಟ್ಟೆಯಿಂದ ಹುಟ್ಟೋದು, ಭೂಮಿಯನ್ನು ಸೀಳಿ ಬರೋದು, ಬೆವರಿನಿಂದ ಹುಟ್ಟೋದು. 4 ತರಹದ ಹುಟ್ಟು. ಅದರಲ್ಲಿ ಇನ್ನೊಂದೆರಡು ರೀತಿ ಭಾಗ ಮಾಡಬಹುದು. ಸ್ಥಾವರ ಜಂಗಮ ಅಂತ. ಸ್ಥಾವರ ಜೀವಿಗಳು ಅಂತಂದರೆ ಗಿಡ ಮರ ಮೊದಲಾದವುಗಳು. ಯಾಕೆ ಅಂತ ಹೇಳಿದ್ರೆ ನಿಂತಲ್ಲೇ ನಿಂತಿರ್ತವೆ. ಅವುಗಳಿಗೆ ಚಲನ ಶಕ್ತಿ ಇಲ್ಲ. ಆ ಸ್ಥಾವರ ಜೀವಕ್ಕಿಂತ ವಿಶಿಷ್ಟವಾದದ್ದು ಜಂಗಮ. ಏಕೆಂದರೆ ಓಡಾಡುತ್ತವೆ, ಅದಕ್ಕೆ ಆದ ಒಂದು ಎಕ್ಸ್ಪ್ರೆಷನ್ ಇದೆ. ಗಿಡ ಮರಗಳು ಎಕ್ಸ್ಪ್ರೆಷನ್ ಇರುತ್ತೆ, ಅರ್ಥ ಆಗೋಲ್ಲ. ಕಟುಕನೊಬ್ಬ ಕಡಿಲಿಕ್ಕೆ ಅಂತ ಬಂದಾಗ ಗಿಡ ಗಡ 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 ನಡುಗುತ್ತಂತೆ. ಯಾರಿಗೂ ಗೊತ್ತು? ನೋಡಿದವರು ಯಾರೂ ಇಲ್ಲ. ಅಥವಾ ಅನುಭವಿಸಿದವರು ಯಾರೂ ಇಲ್ಲ. ತೀರ ಸೂಕ್ಷ್ಮದರ್ಶಿಗಳಾದವರು ಹೇಳ್ತಾರೆ. ಹೀಗಾಗಿ ಅದು ಗೊತ್ತಾಗೋದಿಲ್ಲ. ಅದಕ್ಕಾಗಿ ಸ್ಥಾವರ ಪ್ರಪಂಚಕ್ಕಿಂತ ಜಂಗಮ ಪ್ರಪಂಚ ಮಿಗಿಲು. ಜಂಗಮ ಪ್ರಪಂಚದಲ್ಲಿ 2 ತರಹ. ಓಡಾಡುವ ಪ್ರಾಣಿಗಳಲ್ಲಿ 2 ಕಾಲಿರುವವುಗಳು, ಬಹಳ ಕಾಲಿರುವವುಗಳು ಅಂತ. 4 ಕಾಲಿರುವವುಗಳಿಗಿಂತ 2 ಕಾಲಿರುವ ಪ್ರಾಣಿಗಳು ಮಿಗಿಲು. ಯಾಕೆಂದರೆ 2 ಕಾಲಿರುವ ಪ್ರಾಣಿಗಳಿಗೆ ಅನೇಕ ಕ್ಲಾಸಿಫಿಕೇಶನ್ಸ್ ಇದೆ. ಅದನ್ನು ಅದು ಗುರುತಿಸುತ್ತೆ. ನಾನು ಈ ಜಾತಿಗೆ ಸೇರಿದವ ಅಂತ ಹೇಳಿ. ಮಂಗಗಳಲ್ಲಿಯೇ ಇರುತ್ತೆ. ಹುಲಿಗಳನ್ನು ಗುರುತಿಸುತ್ತೆ ಅಲ್ವಾ? ಅದರಿಂದಾಗಿ ಜಂಗಮಕ್ಕಿಂತ ದ್ವಿಪಾದ ಮಿಗಿಲು. ಜಂಗಮಕ್ಕಿಂತ ಓಡಾಡುವ ಪ್ರಾಣಿಗಳಲ್ಲಿಯೂ ಕೂಡ 2 ತರಹ. 2 ಪಾದ ಇರುವವುಗಳು, ಬಹಳ ಪಾದ ಇರುವವುಗಳು. ಬಹಳ ಪಾದ ಇರುವವುಗಳು ಏನಿದೆ, ಅದರಲ್ಲಿಯೂ ಪಾರ್ಥಿವಾನಿ ಇತರಾಣಿಚ, ಭೂಮಿಗೆ ಸಂಬಂಧಿಸಿದ್ದು ಮತ್ತು ಭಿನ್ನವಾದವುಗಳು. ಪಾರ್ಥಿವಾನಿ ದ್ವಯಾನ್ಯಾಹು,
ಭೂಮಿಗೆ ಅಂಟಿಕೊಂಡವುಗಳು. ಎರಡು ಕಾಲಿರುವ ಪ್ರಾಣಿಗಳಲ್ಲಿಯೂ ಕೂಡ ಭೂಮಿಗೆ ಅಂಟಿಕೊಂಡವುಗಳು, ಭೂಮಿಯಲ್ಲಿ ವ್ಯಾಪ್ತಿ ಹೊಂದಿರುವವುಗಳು, ಭೂಮಿ ಬಿಟ್ಟು ಬೇರೆ ಕಡೆ ಇರುವವುಗಳು, ಹಕ್ಕಿ ಮೊದಲಾದವುಗಳು. ಅವುಗಳಲ್ಲಿ ಪಾರ್ಥಿವವೇ ಮಿಗಿಲು. ಪಾರ್ಥಿವದಲ್ಲಿ ಮಧ್ಯಮಾನಿ ಉತ್ತಮಾನಿ ಅಂತ. ಈ ಎರಡು ಕಾಲಿರುವ ಪ್ರಾಣಿಗಳಲ್ಲಿಯೂ ಕೂಡ ಬಹಳ ಮಿಗಿಲು ಉತ್ತಮ. ಉತ್ತಮ ಯಾಕೆ ಅಂತಂದರೆ ತಮ್ಮ ನೀತಿಯನ್ನು ತಾವು ರೂಪಿಸಿಕೊಳ್ತವೆ. ಅಂದರೆ ಮನುಷ್ಯರು, ಅವುಗಳಿಗೆ ಒಂದು ಧರ್ಮ ಅಂತ ಒಂದು ಇರುತ್ತೆ. ಅದರಿಂದಾಗಿ ಪಾರ್ಥಿವ ಜಂಗಮಗಳು ಮಿಗಿಲು. ಪಾರ್ಥಿವ ಜಂಗಮದಲ್ಲಿಯೂ ಎರಡು ಕಾಲಿರುವವುಗಳು ಅಂತ ತೆಗೆದುಕೊಂಡಾಗ ಮನುಷ್ಯರು, ಮನುಷ್ಯರಲ್ಲಿಯೂ ತಮ್ಮ ನೀತಿ ನಿಯಮಗಳಿಗೆ ಬದ್ಧರಾಗಿರುವವರು ಮಿಗಿಲು. ವಸ್ತುತಃ ಇದು ಮಹೈತರೆಯ ಉಪನಿಷತ್ತಿನಲ್ಲಿ ಬರುತ್ತೆ. ಪರಮಾತ್ಮ ಯಾವ ರೀತಿ ತನ್ನ ಸನ್ನಿಧಾನವನ್ನು ಜನರಲ್ಲಿ ಅಭಿವ್ಯಕ್ತಿಗೊಳಿಸ್ತಾನೆ, ಅದರಿಂದಾಗಿ ಅವರಲ್ಲಿ ಮೂಡುವ ಬದಲಾವಣೆಗಳೇನು ಅಂತನ್ನೋದ್ರ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಕಡೆಗೆ ಮನುಷ್ಯನ ಎಕ್ಸ್ಕ್ಲೂಸಿವ್ ಡೆಫಿನಿಷನ್ನು ಅಲ್ಲೇ ಬರುತ್ತೆ. ಮರ್ತ್ಯೇನ ಮೃತಮೀಪ್ಸತಿ ಅಂತ. ಸಾಯುವ ಪದಾರ್ಥದಿಂದ ಸಾಯದ ಹಾಗೆ ಬದುಕಬೇಕು ಅಂತ ಯೋಚನೆ ಮಾಡ್ತಾನಲ್ಲ, ಅದು ಮನುಷ್ಯನ ದುರ್ಗುಣ ಅಂತ. ಯಾಕೆಂದರೆ ಎಲ್ಲ ಪದಾರ್ಥಗಳು ಕೂಡ ಔಟ್ಡೇಟೆಡ್ ಆಗ್ತವೆ ಬೇಗ. ಆ ಪದಾರ್ಥಗಳನ್ನು ತಿಂದು ಬದುಕುವ ಮನುಷ್ಯ ಸಾಯದಂತೆ ಬದುಕಲು ಬಯಸುತ್ತಾನೆ. ಎಲ್ಲವೂ ಅನಿತ್ಯ. ಈ ಅನಿತ್ಯ ಪದಾರ್ಥಗಳನ್ನುಂಡು ನಿತ್ಯವಾಗಿರಲು ಬಯಸ್ತಾನೆ. ಇದು ಇವನ ಹಣೆ ಬರಹ ಮನುಷ್ಯನದ್ದು. ಅದೇ ತರಹದ ಬೈಫರಿಕೇಶನ್ ಅನ್ನ ಶಾಂತಿ ಪರ್ವದಲ್ಲಿ ವೇದವ್ಯಾಸರು ಮಾಡಿದ್ದಾರೆ. ಉತ್ತಮಾನಿ ದ್ವಯಾನಾಹು. ಉತ್ತಮ ನೀತಿ ನಿಯಮಗಳಲ್ಲಿಯೂ ಕೂಡ ನೀತಿ ನಿಯಮಗಳನ್ನು ಅನುಸರಿಸುವ ಮನುಷ್ಯರು ಉತ್ತಮ. ಅವರಲ್ಲಿಯೂ ಕೂಡ ಧರ್ಮಜ್ಞಾನಿ ಇತರಾಣಿಚ. ಧರ್ಮವನ್ನು ಬಲ್ಲವರು, ಧರ್ಮವನ್ನು ತಿಳಿಯದವರು, ಧರ್ಮವನ್ನು ತಿಳಿಯದೇ ನೀತಿಯನ್ನು ಅನುಸರಿಸುವವರು. ಸೊ ಮೊದಲಿಂದ ಹೇಗೆ ಸ್ಥಾವರ ಜಂಗಮ, ಜಂಗಮ ಪ್ರಾಣಿಗಳು ಮಿಗಿಲು. ಜಂಗಮದಲ್ಲಿ ಬಹಳ ಪಾದ, ದ್ವಿಪಾದ, ದ್ವಿಪಾದದಲ್ಲಿ ಉತ್ತಮ, ಮಧ್ಯಮ, ಉತ್ತಮರಲ್ಲಿ ನೀತಿ, ನೀತಿಯನ್ನ ಬಲ್ಲವರಲ್ಲಿ ಧರ್ಮ ಮತ್ತೆ ನೀತಿಯನ್ನ ಬಲ್ಲವರು. ಯಾಕೆಂದ್ರೆ ನೀತಿ, ಇವಾಗ ನೋಡಿ ವಿದೇಶಿಯರಿದ್ದಾರೆ, ಅವರು ಅಪ್ರಾಣೆ ಕೆಂಪು ದೀಪ ಇದೆ ಅಂತಂದ್ರೆ ಆಚೆ ಹೋಗಲ್ಲ. ನಾವು ಕೆಂಪು ದೀಪ ಇದೆ ಅಂತಂದ್ರೆ ಯಾರು ಇಲ್ಲೇ ಹೋದ್ರೆ ಹೊರಟೋಗ್ತೀವಿ. ನಮಗೆ ಕಾನೂನಿನ ಬಗ್ಗೆ ನಿರ್ಲಕ್ಷ್ಯ. ಆದರೆ ಒಂದು ವಸ್ತು ಅಂತ ಬಂದಾಗ, ಒಂದು ತಿನ್ನುವ ವಸ್ತು ಅಂತ ಬಂದಾಗ ಅದರಲ್ಲಿ ನಾವು ಪ್ರೀತಿಯನ್ನು ಬೆರೆಸಿಕೊಡ್ತೇವೆ. ತಿನ್ನುವ ವಸ್ತುವಿನಲ್ಲಿ ನಾವು ಮೋಸ ಮಾಡೋಲ್ಲ. ಅವರು ಅದೇ ಹೇಳಿದ್ನಲ್ಲ, ಒಂದು ಪದಾರ್ಥ ಅಂತ ತೆಗೆದುಕೊಂಡ್ರೆ ಅದನ್ನು ನಿರ್ಮಾಣ ಮಾಡಬೇಕು, ಸೈಕಲಾಜಿಕಲಿ ಏನು ಪರಿಣಾಮ ಬೀರುತ್ತೆ, ಅದು ಚಟವನ್ನು ಹೇಗಿಡುತ್ತೆ, ಅಜಿನೋಮೋಟೋ ಬೆರೆಸೋದು, ಅದೆಲ್ಲ ಅವ್ರು ಮಾಡ್ತಾರೆ. ನೋಡಿ, ಅವರಿಗೆ ನೀತಿ ಪರ್ಫೆಕ್ಟ್, ಧರ್ಮ ಇಲ್ಲ. ನಮ್ಮಲ್ಲಿ ನೀತಿ ತೊಂದರೆ ಇಲ್ಲ, ಯಾರು ಇಲ್ಲದೆ ಹೋದ್ರೆ ಮೀರಿ ಬಿಡ್ತೀವಿ. ನಮಗೆ ಸಣ್ಣ ಸಣ್ಣದು ಅಂತ ಅನ್ಸುತ್ತೆ, ಅದೆಲ್ಲ ಒಂದೆರಡು ಮೀರೋದು, ಕಾನೂನನ್ನು ಮೀರೋದು ನಮಗೆ ಏನು ತೊಂದರೆನೇ ಇಲ್ಲ. ಕಾನೂನು ಅಂತ ಏನಿರುತ್ತೆ ಅದು ಮೀರೋದು ನಮಗೇನು ಅನ್ಸೋದೇ ಇಲ್ಲ. ಆದರೆ ಆಹಾರ, ಈ ಬೇಸಿಕ್ ಬಂದಾಗ ನಮ್ಮ ಭಾರತೀಯರ ವರ್ತನೆಯೇ ಬೇರೆ. ನೀವು ತರಕಾರಿ ಮಾರುವವ ಕಡೆನಲ್ಲಿ ಉಳಿದದ್ದಷ್ಟು ಕೊಟ್ಟು ಹೊಟ್ಟೋಗ್ತಾನೆ, ಸ್ವಲ್ಪ ಜಾಸ್ತಿನೇ ಕೊಡ್ತಾನೆ ಕೆಲವೊಮ್ಮೆ. ಆ ಒಂದು ಮಾನವೀಯತೆ ಇರುತ್ತೆ. ನೀವು ತಲೆ ಸುತ್ತು ಬಿದ್ದರೆ ಅವನು ಅತ್ಯಂತ ಜನಸಾಮಾನ್ಯ, ಅವನೇ ಕಡುಬಡುವ ಆಗಿರಲಿ, ಅವನೇ ಜೀವನದಲ್ಲಿ ಕಷ್ಟಪಡ್ತಾ ಇರಲಿ, ಒಂದು ತುತ್ತು ಊಟಕ್ಕೆ ಹಾಕ್ತಾನೆ. ನಮ್ಮಲ್ಲಿ ಆಗಿರುತ್ತೆ. ಅಂದರೆ ನೀತಿ ಮತ್ತು ಧರ್ಮ ಎರಡೂ ಕೂಡ ಭಿನ್ನ.
ನೀತಿ ಕಾನೂನ ಪಾಲನೆ. ಕಾನೂನು ಪಾಲನೆ ನಾವು ಬ್ರೇಕ್ ಮಾಡುತ್ತೇವೆ, ಆದರೆ ನೀತಿ ಭಾರತೀಯರಲ್ಲಿ ಇನ್ನೂ ಇದೆ. ಅವರು ನೀತಿ ಚೆನ್ನಾಗಿ ಮಾಡ್ತಾರೆ, ಆದರೆ ಬೇಸಿಕ್ ಧರ್ಮ ಫುಡ್ ಅಂತ ತಗೊಂಡಾಗ ಅವರು ಊಟ ಅಲ್ಲಿ ಮೋಸ ಮಾಡಬಹುದು, ಬಟ್ಟೆ ಮೋಸ ಮಾಡಬಹುದು, ಅನ್ನ ಪ್ಲಾಸ್ಟಿಕ್ ಮಾಡ್ತಾರೆ ಅವರು, ಪ್ಲಾಸ್ಟಿಕ್ ಭತ್ತ ಮಾಡ್ತಾರೆ, ಪ್ಲಾಸ್ಟಿಕ್ ಅಕ್ಕಿ ಮಾಡ್ತಾರೆ ಅವರು, ಫುಡ್ ಮಾಫಿಯಾ ಮಾಡ್ತಾರೆ, ಮೆಡಿಕಲ್ ಮಾಫಿಯಾ ಮಾಡ್ತಾರೆ. ಕಾನೂನಿನ ಪ್ರಕಾರ ಕರೆಕ್ಟ್ ಆಗಿರ್ತಾರೆ ಅವರು. ಧರ್ಮವೇ ಕೈ ಕೊಡುತ್ತೆ. ಹೀಗಾಗಿ ಉತ್ತಮಾನಿ ದ್ವಯಾನಾಹು, ಉತ್ತಮ ಪದಾರ್ಥಗಳು ಎರಡು, ಧರ್ಮಜ್ಞಾನಿ ಇತರಾಣಿ ಚ. ಧರ್ಮಜ್ಞಾನಿ ವಿಶಿಷ್ಟಾನಿ ಕಾರ್ಯಕಾರ್ಯೋಪಧಾರಣ. ಧರ್ಮವನ್ನು ಬಲ್ಲವರಲ್ಲಿಯೂ ಕೂಡ ಧರ್ಮ ಯಾಕೆ ಮಿಗಿಲು ಅಂತಂದ್ರೆ ಯಾವುದು ಕಾರ್ಯ ಯಾವುದು ಅಕಾರ್ಯ ಅನ್ನೋದು ತಿಳಿದಿರುತ್ತೆ. ನೋಡಿ, ಸ್ಥಾವರ ಜಂಗಮದಿಂದ ಬೈಫರ್ಕೇಶನ್ ಬಂದು ಎಷ್ಟು ಚಂದ ಮಾಡಿ, ಈ ಭಾಗ ಎಷ್ಟು ಅಪೂರ್ವ ಅಲ್ವಾ. ಇದು ನಮಗೆ ಬೇರೆ ಯಾವ ಗ್ರಂಥದಿಂದಲೂ ಸಿಗಲ್ಲ ರೀ, ಮಹಾಭಾರತ ಬಿಟ್ರೆ. ಧರ್ಮಜ್ಞಾನಿ ದ್ವಯಾನಾಹು, ಧರ್ಮಜ್ಞವೂ ಎರಡು, ವೇದಜ್ಞಾನಿ ಇತರಾಣಿಚ, ವೇದವನ್ನು ಬಲ್ಲವರು ಉಳಿದವರು. ಅಂದರೆ ಧರ್ಮವನ್ನು ಎಲ್ಲಿ ಮೀರಬಹುದು, ಧರ್ಮಶಾಸ್ತ್ರದ ಎಕ್ಸ್ಟರ್ನಲ್ ಇನ್ಸ್ಟ್ರಕ್ಷನ್ಸ್ ಅನ್ನ ಎಲ್ಲಿ ಮೀರಬಹುದು ಅಂತ ಅನ್ನೋದು ಗೊತ್ತಿರೋದು ವೇದಜ್ಞರಿಗೆ. ವೇದಜ್ಞಾನಿ ವಿಶಿಷ್ಟಾನಿ ವೇದೋ ಹಿ ಯೇಷು ಪ್ರತಿಷ್ಠಿತ. ವೇದವನ್ನು ಬಲ್ಲವರಲ್ಲಿಯೂ ಇಬ್ಬರಿದ್ದಾರೆ. ವೇದಜ್ಞಾನಿ ದ್ವಯಾನಾಹು ಪ್ರವಕ್ತೃಣಿ ಇತರಾಣಿ ಚ. ವೇದವನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಲಿಕ್ಕೆ ಬರುವವರು ಮಿಗಿಲು, ವೇದವನ್ನು ಪ್ರೆಸೆಂಟ್ ಮಾಡ್ಲಿಕ್ಕೆ ಬರದೇ ಇರೋರಿಗಿಂತ. ಯಾಕೆಂದ್ರೆ ಪ್ರವಕ್ತೃಣಿ ವಿಶಿಷ್ಟಾನಿ, ವೇದವನ್ನು ವ್ಯಾಖ್ಯಾನ ಮಾಡುವವರಿಗೆ ಎಲ್ಲರ ಧರ್ಮ ಏನು ಅನ್ನೋದು ಗೊತ್ತಿರುತ್ತೆ. ಸರ್ವಧರ್ಮೋಪಧಾರಣ. ವಿಜ್ಞಾಯಂತೆ ಹಿ ಯೈರ್ವೇದಾ ಸಹ ಧರ್ಮ ಫಲಕ್ರಿಯಾ ಸಯಜ್ಞಾ ಸಕಲಾ ವೇದಾ ಪ್ರವಕ್ತೃಷ್ವಭಿನಿಸೃತಾ. ಯಾಕೆಂದ್ರೆ ವೇದವನ್ನು ಬಲ್ಲವರು ಧರ್ಮ ಯಾವುದು, ಫಲ ಯಾವುದು, ಕ್ರಿಯೆ ಯಾವುದು, ಯಜ್ಞ ಯಾವುದು, ವೇದ ಇದೆಲ್ಲ ಅದರ ಮಿತಿಗಳ ಜೊತೆ ತಿಳ್ಕೊಂಡಿರ್ತಾರೆ. ಪ್ರವಕ್ತೃಣಿ ದ್ವಯಾನ್ಯಾಹು ಆತ್ಮಜ್ಞಾನಿ ಇತರಾಣಿ ಚ. ಅದರಲ್ಲಿಯೂ ವೇದವನ್ನ ಇಂಟರ್ಪ್ರಿಟ್ ಮಾಡುವವರಲ್ಲಿ ಇಬ್ಬರಿದ್ದಾರೆ. ಆತ್ಮವನ್ನ ಬಲ್ಲವರು, ಆತ್ಮವನ್ನ ತಿಳಿಯದವರು, ಅಂದ್ರೆ ಅಪರೋಕ್ಷ ಜ್ಞಾನಿಗಳು, ಪರೋಕ್ಷ ಜ್ಞಾನಿಗಳು. ಅಲ್ಲಿ ಆತ್ಮಜ್ಞಾನಿ ವಿಶಿಷ್ಟಾನಿ ಜನ್ಮ ಮೋಕ್ಷೋಪಧಾರಣ. ದೇವರನ್ನ ಕಂಡವರು ಮಿಗಿಲು. ಯಾಕೆ ಅಂತಂದ್ರೆ ಜನ್ಮ ಮರಣಗಳನ್ನು ತಿಳಿದವರು, ಹುಟ್ಟು ಬಿಡುಗಡೆಗಳನ್ನು ತಿಳಿದವರು. ಧರ್ಮದ್ವಯಂ ಹಿಯೋ ವೇದ ಸರ್ವಜ್ಞ ಸರ್ವಧರ್ಮವಿತ್ ಸತ್ಯಾಶಿ ಸತ್ಯ ಸಂಕಲ್ಪ ಸತ್ಯಕ್ಷಾಂತಿ ಸ ಈಶ್ವರ. ಈ ಧರ್ಮವನ್ನು ತಿಳಿದವನು ಧರ್ಮವನ್ನು ಬಲ್ಲವನು, ಆತ್ಮವನ್ನು ಬಲ್ಲವನು. ಯಾಕೆಂದ್ರೆ ಅವನ ಹಾರೈಕೆ ಸತ್ಯ ಆಗತ್ತೆ. ಆತ್ಮವನ್ನು ತಿಳಿದವನು, ದೇವರನ್ನ ತಿಳಿದವನು, ದೇವರನ್ನ ಅಪರೋಕ್ಷದಿಂದ ಕಂಡವ, ಅಪರೋಕ್ಷ ಅಂದ್ರೆ ಪ್ರತ್ಯಕ್ಷ, ದೇವರನ್ನ ಕಂಡವ, ಅವನ ಬಯಕೆ ಸಂಕಲ್ಪ ಸತ್ಯವಾಗುತ್ತೆ, ಅವನ ಕ್ಷಮೆ ಯಥಾರ್ಥ. ಹೀಗಾಗಿ ಅವನು ಮಿಗಿಲು. ಧರ್ಮಜ್ಞಾನ ಪ್ರತಿಷ್ಠಂ ತಂ ದೇವ ಬ್ರಾಹ್ಮಣಂ ವಿದುಹು ಶಬ್ದ ಬ್ರಹ್ಮಣಿ ನಿಷ್ಣಾತಂ ಪರೇತ ಕೃತ ನಿಶ್ಚಯಂ. ಹೀಗೆ ಬ್ರಾಹ್ಮಣ ಅಂತಾಗುವಾಗ ಅಟ್ಲೀಸ್ಟ್ ಪರೋಕ್ಷವಾಗಿಯಾದರೂ ವೇದವನ್ನು ತಿಳಿದಿರಬೇಕು, ವೇದದ ಅರ್ಥವನ್ನು ತಿಳಿದಿರಬೇಕು, ಪ್ರವಕ್ತೃ ಆಗಿರಬೇಕು. ಅವನು ಶಬ್ದಬ್ರಹ್ಮದಲ್ಲಿ ನಿಷ್ಣಾತ. ಶಬ್ದಬ್ರಹ್ಮ ಅಂದ್ರೆ ವೇದ, ವೇದದಲ್ಲಿ ನಿಷ್ಣಾತ. ದೇವರಲ್ಲಿ ವೇದ ಹೇಳಿದ್ದು ಹೀಗೆ ಅಂತನ್ನುವ ನಿಶ್ಚಯ ಇರುತ್ತೆ. ಅಂದ್ರೆ ಪರೋಕ್ಷ ಜ್ಞಾನಿ ಮಿಗಿಲು. ವೇದದ ಪರೋಕ್ಷ ಜ್ಞಾನಿಯೇ ಆಗಲಿ, ಅವನು ಮಿಗಿಲು, ಅವನೊಂದು ಬ್ರಾಹ್ಮಣ ಅಂತ. ಅಂತಸ್ಥಂಚ ಬಹಿಷ್ಠಂಚ ಯೋಧಿ ಯಜ್ಞಾಧಿದೈವತಂ ಜಾನಂತಿ ತನ್ನಮಸ್ಯಾಮಃ ತೇ ದೇವಾಸ್ತಾತ ತೇ ದ್ವಿಜಾಹ. ದೇವರನ್ನ ಒಳಗೂ ಹೊರಗೂ ತಿಳಿದವರು, ಒಳಗಡೆ ಇರುವವ ಅಧಿಯಜ್ಞ, ಹೊರಗಡೆ ಇರುವವ ಅಧಿದೈವ ಅಂತ ಯಾರು ತಿಳಿತಾರೆ ಅಂತಹ ಬ್ರಾಹ್ಮಣರಿಗೆ ನಮಸ್ಕಾರ. ತೇಷು ವಿಶ್ವಮಿದಂ ಭೂತಂ ಸಾಗ್ರಂಚ ಜಗದಾಹಿತಂ
ತೇಚಾಂ ಮಾಹಾತ್ಮ್ಯ ಭಾವಸ್ಯ ಸದೃಶಂ ನಾಸ್ತಿ ಕಿಂಚನ. ಅವರಲ್ಲಿ ಜಗತ್ತು ಪ್ರತಿಷ್ಠಿತವಾಗಿದೆ, ಅವರ ಮಹಿಮೆಗಿಂತ ಮಿಗಿಲಾದದ್ದು ಇಲ್ಲ. ಆದ್ಯಂತಂ ನಿಧನಂ ಚೈವ ಧರ್ಮಂ ಚಾಧಿತ್ಯ ತರ್ವಚಃ ಚತುರ್ವಿಧಸ್ಯ ಭೂತಸ್ಯ ಸರ್ವಸ್ಯೇಷ ಸ್ವಯಂಭುವಃ. ಹೀಗೆ ಆದಿ ಅಂತ, ತುದಿ ಮೊದಲು, ನಿಧನ, ಇದನ್ನು ತಿಳಿದವ ದೇವರ ಬಗೆಗೆ ಸಾಗುವವ ಅವನು ಬ್ರಾಹ್ಮಣ, ಅವನು ಜೀವರಲ್ಲಿ ಮಿಗಿಲು. ಅದರಿಂದಾಗಿ ಈ ಧರ್ಮ ಈ ಹಂತಕ್ಕೆ ಬರಬೇಕಾದ್ರೆ ಬಹಳ ಕಷ್ಟ ಇದೆ. ಅದರಿಂದಾಗಿ ಈ ತರಹ ಇರಬೇಕು ಬ್ರಾಹ್ಮಣ ಅಂತ. ಕೇವಲ ಹುಟ್ಟಿನಿಂದ ಬ್ರಾಹ್ಮಣ ಅಂತ ಹೇಳಿ ಯಾರನ್ನು ಡಾಮಿನೇಟೇ ಮಾಡಲಿಲ್ಲ. ಅದು 222ನೇ ಅಧ್ಯಾಯದ ಮುಗಿತಾಯ. ಏಷಾ ಪೂರ್ವತರಾವೃತ್ತಿ ಬ್ರಾಹ್ಮಣಸ್ಯ ವಿಧೀಯತೆ. ಇದು ಬ್ರಾಹ್ಮಣನ ನಡೆ. ಜ್ಞಾನವಾನೇವ ಕರ್ಮಾಣಿ ಕುರ್ವನ್ ಸರ್ವತ್ರ ಸಿದ್ಧ್ಯತಿ. ಜ್ಞಾನಪೂರ್ವಕವಾದ ಕರ್ಮವನ್ನು ಮಾಡಿ ಸಿದ್ಧಿಯನ್ನು ಪಡೆಯುವವ. ತತ್ರ ಚೇನ್ನ ಭವೇದೇವಂ ಸಂಚಯ ಕರ್ಮ ನಿಶ್ಚಯೇ ಕಿಂತು ಕರ್ಮ ಸ್ವಭಾವೋ ವಾ ದೈವಂ ಕರ್ಮೇತಿ ವಾ ಪುನಃ. ಆದರೆ ಮತ್ತೆ ಸಂಶಯ ಇದ್ದೇ ಇರುತ್ತೆ. ಕರ್ತೃ ಯಾರು? ವೇದವನ್ನು ತಿಳಿಯಲು ಒಬ್ಬ ಪ್ರವೃತ್ತನಾಗ್ತಾನೆ. ಅವನಿಗೆಲ್ಲ ವೇದ ಅರ್ಥ ಆಗಬೇಕು ಅಂತ ಇಲ್ಲ. ವೇದವನ್ನು ತಿಳಿಯಲಿಕ್ಕೆ ಹೊರಟವನಿಗೆ ವೇದ ಅರ್ಥ ಆಗಬೇಕು ಅಂತ ಇಲ್ಲ. ಬಹಳ ಅಪರೂಪದಲ್ಲಿ ಅಪರೂಪ, ಬಹಳ ಕಷ್ಟ. ವೇದಾರ್ಥ ಧಾರಣೆ ಅನ್ನೋದಿದೆಯಲ್ಲ, ಬಹಳ ಕಷ್ಟ. ಅದನ್ನು ಸರಳ ಮಾಡಲಿಕ್ಕಾಗಿಯೇ ಮಹಾಭಾರತ ಬಂದಿತ್ತು. ವೇದಾರ್ಥಾವಧಾರಣೆಗಾಗಿ ಮಹಾಭಾರತ ಇರೋದು. ತತ್ರ ವೇದ ವಿವಿತ್ಸಾರ್ಥಂ ಜ್ಞಾನಂ ಯತ್ಪುರುಷಂ ಪ್ರತಿ ಉಪಪತ್ಯುಪಲಬ್ಧಿಭ್ಯಾಂ ವರ್ಣಯಿಷ್ಯಾಮಿ ತಚ್ಛೃಣು. ಪೌರುಷಂ ಕಾರಣಂ ಕೇಚಿತ್ ಕರ್ಮೇತಿ ಮಾನವಾ. ಕೆಲವರು ಪೌರುಷ ಕಾರಣ ಅಂತಾರೆ, ಕೆಲವರು ಕರ್ಮ ಕಾರಣ ಅಂತಾರೆ. ದೈವಮೇಕೆ ಪ್ರಶಂಸಂತಿ. ಕೆಲವರು ಎಲ್ಲ ದೈವೇಚ್ಛೆ ಅಂತಾರೆ. ಸ್ವಭಾವಮಪರೇ ಜನಾ. ಕೆಲವರು ಸ್ವಭಾವ ಕಾರಣ ಅಂತಾರೆ. ಪೌರುಷಂ ಕರ್ಮ ದೈವಂಚ ಫಲವಂತಿ ಸ್ವಭಾವತಃ ತ್ರಯಮೇತತ್ ಪೃಥಗ್ಭೂತಂ ಅವಿವೇಕಂಚ ಕೇಚನ. ಕೆಲವರು ಪೌರುಷ, ಕರ್ಮ, ದೈವ ಎಲ್ಲ ಫಲಿಸೋದು ಸ್ವಭಾವದಿಂದ ಅಂತಾರೆ. ಕೆಲವರು ಎಲ್ಲ ಒಂದೇ ಅಂತಾರೆ. ಅವಿವೇಕಂಚ ಕೇಚನ. ವಿವೇಕ ಅಂದರೆ ಭೇದ. ಪೌರುಷ ಅಂದ್ರೂ ಒಂದೇ, ಕರ್ಮ ಅಂದ್ರೂ ಒಂದೇ, ದೈವ ಅಂದ್ರೂ ಅದೇ ಅಂದ್ಬಿಡ್ತಾರೆ. ಏವಮೇತನ್ನ ಚಾಪ್ಯೇವಂ ಉಭಾವೇವಂ ನ ಚಾಪ್ಯುಭೌ ಕರ್ಮಸ್ಥಾ ವಿಷಯಂ ಬ್ರೂಯು ಸತ್ವಸ್ಥಾ ಸಮದರ್ಶಿನಃ. ಕೆಲವರು ಹೀಗಲ್ಲ ಅಂತಾರೆ. ಕೆಲವರು ಒಂದೋ ದೈವ ಒಂದೋ ಪುರುಷ ಪ್ರಯತ್ನ ಎರಡೂ ಒಟ್ಟಿಗೆ ಇರಬೇಕು ಅಂತಾರೆ. ಇನ್ನು ಕೆಲವರು ಪುರುಷ ಏನು ಮಾಡಲ್ಲ ರೀ, ದೈವ ಕರ್ಮ ಅವೆರಡರ ನಡುವೆ ಪುರುಷ ಸಿಕ್ಕಾಕೊಂಡಿದ್ದಾನೆ ಅಂತಾರೆ. ಹೀಗೆ ಬಹಳ ವಾದ ವಿವಾದಗಳಿದೆ. ಸರಿ ಯಾವುದು ಅಂದರೆ ಸತ್ವಸ್ಥ ಸಮದರ್ಶಿನಃ. ದೇವರ ಭಕ್ತರು ಸರಿ, ದೇವರಲ್ಲಿ ಎಲ್ಲವೂ ಇದೆ ಅಂತ ಅಂದುಕೊಂಡವರು ಸರಿ. ಇಲ್ಲಿ ಅವಸರವಾಗಿ ಕನ್ಕ್ಲೂಷನ್ಗೆ ಬಂದಿದ್ದಾರೆ. ಯಾಕೆಂದ್ರೆ ಹಿಂದೆ ಎಲ್ಲ ವಿಸ್ತಾರವಾಗಿ ಹೇಳಿದಾರಲ್ಲ, ಅದಕ್ಕಾಗಿ ಅವಸರವಾಗಿ ಅಂತಲ್ಲ, ಸಂಕ್ಷೇಪ ಮಾಡಿದ್ದಾರೆ ಅಂತ ಹೇಳಬೇಕಿತ್ತು. ಅವಸರ ಅಂದರೆ ನಿಜವಾದ ಅರ್ಥ ಏನು ಗೊತ್ತಾ? ತೆಲುಗರು ಕರೆಕ್ಟಾದ ಪ್ರಯೋಗ ಮಾಡ್ತಾರೆ. ಅವಸರ ಅಂದರೆ ಸಂದರ್ಭ, ಅಗತ್ಯ. ಅವ್ರು ನೀವು ತೆಲುಗರನ್ನ ಕೇಳಿದ್ರೆ ನಾಲ್ಕು ಅವಸರಂ ಲೇದು ಅಂತಾರೆ, ಅಗತ್ಯ ಇಲ್ಲ ಅಂತ ಅರ್ಥ. ಸಂಸ್ಕೃತದಲ್ಲಿ ಅವತಾರ ಅಂದರೆ ಅವಕಾಶ,
ಅಸ್ಮಿನ್ ಅವಸರೆ ಅಸ್ಮಿನ್ ಶುಭಾವಸರೆ, ಈ ಶುಭ ಸಂದರ್ಭದಲ್ಲಿ, ಅಸ್ಮಿನ್ ಶುಭಾವಸರೆ ಉದ್ಘಾಟಿತಂ, ಈ ಶುಭ ಸಂದರ್ಭದಲ್ಲಿ ಈ ಕೆಲಸವು ಉದ್ಘಾಟಿಸಲ್ಪಟ್ಟಿತು. ಸಂಸ್ಕೃತದಲ್ಲಿ ಅವತಾರ ಅಂದರೆ ಸಂದರ್ಭ, ತೆಲುಗಿನಲ್ಲಿ ಅವತಾರ ಅಂತಂದ್ರೆ ಅಗತ್ಯ, ಸಂದರ್ಭ ಅಂತಲೂ ಬಳಸ್ತಾರೆ ಅವರು. ಸೊ ತೆಲುಗಿನಲ್ಲಿ ಸಂಸ್ಕೃತದಲ್ಲಿ ಅವಸರ ಅಂತ ಹೇಳಿದರೆ ಅಗತ್ಯ, ಅವಕಾಶ. ಸಂಸ್ಕೃತದಲ್ಲಿ ಅವಕಾಶ, ತೆಲುಗಿನಲ್ಲಿ ಅಗತ್ಯ. ಕನ್ನಡದಲ್ಲಿ ಅವಸರ ಅಂತಂದರೆ ಗಡಿಬಿಡಿ ಅಂತ ಆಗೋಗಿದೆ. ನನಗೆ ಬಹಳ ಅವಸರ ಇತ್ತು, ಹೋಗ್ತಾ ಇದ್ದೆ, ನಾನು ಹೋಗಲೇಬೇಕಿತ್ತು ಅಲ್ಲಿಗೆ. ಅವಸರ ಅಂದರೆ ಇಷ್ಟು. ಅದರಿಂದಾಗಿ ಇಲ್ಲಿ ಎಷ್ಟು ಬೇಕೋ ಅಷ್ಟನ್ನು ಹೇಳಿದ್ದಾರೆ. ಹೀಗಾಗಿ ಮೊದಲು ಹಿಂದೆ ಹೇಳಿದ ವಿಚಾರ ಜ್ಞಾನ ಎಷ್ಟು ಮುಖ್ಯ ಅನ್ನೋದನ್ನು ಹೇಳಿಕೊಂಡು ಈ ವಿಭಾಗ ಹೇಳಿದ್ನಲ್ಲ, ಅಂದರೆ ವೇದವ್ಯಾಸರು ಹೇಳಿದ್ರಲ್ಲ 522ನೇ ಅಧ್ಯಾಯದಲ್ಲಿ, ಅದು ಬಹಳ ಅಪೂರ್ವ. 2 2 2 2 ಅಂತ ಮಾಡಿಕೊಂಡು ಬಂದರು. ಆ ತರಹ ಎಲ್ಲೂ ವಿಭಾಗ ನಾವು ಕಾಣೋಲ್ಲ. ಆಮೇಲೆ ಕರ್ತೃ ಯಾರು? ವೇದವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಹೇಗಾಗತ್ತೆ? ಕೆಲವರು ಕರ್ಮ ಅಂತಾರೆ, ಕೆಲವರು ದೈವ ಅಂತಾರೆ. ಏವಮೇತನ್ನ ಚಾಪ್ಯ ತ್ರೇತಾಯಾಂ ದ್ವಾಪರೇ ಚೈವ ಕಲಿಜಾತಾಸ್ಥ ಸಂಶಯಾ ತಪಸ್ವಿನ ಪ್ರಶಾಂತಾಶ್ಚ ಸತ್ವಸ್ಥಾಶ್ಚ ಕೃತೇ ಯುಗೇ. ನೋಡಿ, ಸ್ವತಂತ್ರ ಕರ್ತೃ ಅನ್ನೋದರಲ್ಲಿ ಸಂದೇಹ ಬರೋದು 3 ಯುಗದ ಜನರಿಗೆ: ತ್ರೇತಾಯುಗದವರಿಗೆ, ದ್ವಾಪರ ಯುಗದವರಿಗೆ, ಕಲಿಯುಗದವರಿಗೆ. ಕೃತಯುಗದಲ್ಲಿರುವವರಿಗೆ ಸಂದೇಹವೇ ಬರಲ್ಲ. ತಪಸ್ವಿನಃ ಪ್ರಶಾಂತಾಶ್ಚ ಸತ್ವಸ್ಥಾಶ್ಚ ಕೃತೇ ಯುಗೇ ಅಪೃಥಕ್ ದರ್ಶಿನ ಸರ್ವೇ ಋಕ್ಸಾಮಶು ಯಜುಸ್ಸು ಚ. ಋಗ್ವೇದದ ಅರ್ಥ, ಸಾಮವೇದದ ಅರ್ಥ, ಯಜುರ್ವೇದದ ಅರ್ಥ ಇದೆಲ್ಲವೂ ಭಿನ್ನ ಭಿನ್ನವಲ್ಲ, ಒಂದೇ ವಸ್ತುವಿನ ಆಯಾಮಗಳನ್ನು ಹೇಳ್ತಾ ಇದೆ ಅಂತ ಕೃತಯುಗದ ಜನ ನೋಡ್ತಾರೆ. ಕಾಮದ್ವೇಷೌ ಪೃಥಕ್ ದೃಷ್ಟ್ವಾ ತಪಕೃತ ಉಪಾಸತೆ. ಕೃತಯುಗದಲ್ಲಿ ಹೀಗೆ ತಪಸ್ಸು ಮಾಡ್ತಾರೆ. ತಪೋ ಧರ್ಮೇಣ ಸಂಯುಕ್ತಃ ತಪೋ ನಿತ್ಯಸ್ಸು ಸಂಶಿತಃ ತೇನ ತರವಾನವಾಪ್ನೋತಿ ಯಾನ್ ಕಾಮಾನ್ ಮನಸೇಚ್ಛತಿ. ತಪೋಧರ್ಮದಿಂದ ಕೂಡಿದವರಾಗಿ ತಪಸ್ಸಿನಲ್ಲಿ ನೆಲೆಗೊಂಡು ತೇನ ಸರ್ವಾನವಾಪ್ನೋತಿ, ಎಲ್ಲ ಬಯಕೆಗಳನ್ನು ಪಡಿತಾರೆ ಕೃತಯುಗದಲ್ಲಿ. ತಪಸಾ ತದವಾಪ್ನೋತಿ ಯದ್ಭೂತಂ ಸೃಜತೆ ಜಗತ್ ಸತ್ಯಂ ತಪಶ್ಚ ಭೂತಾನಾಂ ಸರ್ವೇಷಾಂ ಭವತಿ ಪ್ರಭು. ದೇವರನ್ನ ತಪಸ್ಸಿನಿಂದಲೇ ಪಡೆಯಬೇಕು. ತಪಸ್ಸೇ ಎಲ್ಲ ಜೀವರಿಗೆ ಫಲವನ್ನು ಕೊಡುವ ಸಾಧನ. ತದುಕ್ತಂ ವೇದವಾದೇಚು ಗಹನಂ ವೇದದರ್ಶಿಭಿ ವೇದಾಂತೇಚು ಪುನರ್ವ್ಯಕ್ತಂ ಕ್ರಮಯೋಗೇನ ಲಕ್ಷ್ಯತೆ. ವೇದವಾದಗಳಲ್ಲಿ ಅದನ್ನು ಹೇಳಿದ್ದಾರೆ, ವೇದದರ್ಶಿಗಳು ಅದನ್ನು ಕಂಡಿದ್ದಾರೆ, ವೇದಾಂತದಲ್ಲಿ ಸ್ಪಷ್ಟವಾಗಿ ನುಡಿದಿದ್ದಾರೆ. ಅದನ್ನು ಹೇಳ್ತೇನೆ. ಆರಂಭ ಯಜ್ಞಾಕ್ಷತ್ರಾಸ್ಯು. ಯಜ್ಞಗಳನ್ನು ಮಾಡುವಾಗ ತಮ್ಮ ಬಲ, ಪರಾಕ್ರಮ ಮೊದಲಾದವುಗಳನ್ನು ಬಳಸಿ ಯಜ್ಞ ಮಾಡುವವರು ಕ್ಷತ್ರಿಯರು. ಹವಿರಿ ಯಜ್ಞ ವಿಷಸ್ಮೃತಾ. ವೈಶ್ಯರು ತಾವು ಸಂಪಾದಿಸಿದ ಧಾನ್ಯ ಮೊದಲಾದವುಗಳನ್ನು ಅಗ್ನಿಯಲ್ಲಿ ಹಾಕಿ ಯಜ್ಞ ಮಾಡುವವರು. ಪರಿಚಾರ ಯಜ್ಞ ಶೂದ್ರಾಸ್ತು. 4ನೆಯವರು ಬೇರೆಯವರನ್ನ ಪರಿಚರಣೆ ಮಾಡಿ ದೇವರನ್ನು ಪೂಜಿಸುವವರು. ಜಪಯಜ್ಞ ದ್ವಿಜಾತಯ. ಬ್ರಾಹ್ಮಣರು ಜಪ ಮಾಡುವವರು. ಪರಿನಿಷ್ಠಿತ ಕಾರ್ಯೋ ಹಿ ಸ್ವಾಧ್ಯಾಯೇನ ದ್ವಿಜೋ ಭವೇತ್
ಕುರ್ಯಾದನ್ಯನ್ನವಾ ಕುರ್ಯಾತ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಪರಿನಿಷ್ಠಿತ ಕಾರ್ಯೋವಾ, ಪರಿನಿಷ್ಠಿತ ಕಾರ್ಯ, ತನ್ನ ಕಾರ್ಯದಲ್ಲಿ ನಿಷ್ಠೆಯಿಂದ ಕೂಡಿ ಸ್ವಾಧ್ಯಾಯ ಎನ್ನುವ ಯಜ್ಞದಿಂದ ಬ್ರಾಹ್ಮಣನಾಗಬೇಕು. ಕುರ್ಯಾದನ್ಯನ್ನವಾ ಕುರ್ಯಾತ್, ಬೇರೆದನ್ನ ಮಾಡು ಬಿಡು. ಮೈತ್ರೋ ಬ್ರಾಹ್ಮಣ ಉಚ್ಯತೆ, ಬ್ರಾಹ್ಮಣನಾದವನು ಗಾಯತ್ರಿ ಮಂತ್ರವನ್ನ ಚೆನ್ನಾಗಿ ಜಪಿಸಬೇಕು. ಇದು ಒಂದರ್ಥ. ಇನ್ನೊಂದು ಮೈತ್ರೋ ಬ್ರಾಹ್ಮಣ ಉಚ್ಯತೆ, ಎಲ್ಲರಲ್ಲಿ ಪ್ರೀತಿಯನ್ನು ತಳೆಯಬೇಕು, ಎಲ್ಲರಲ್ಲಿ ಮೈತ್ರಿ ಭಾವ ಇರಬೇಕು. ಅದಕ್ಕೆ ಕ್ಷಮಾ ಬಾಹ್ಯೇಶು ಶತ್ರುಷು ಅಂತ, ಬಾಹ್ಯ ಶತ್ರುಗಳಲ್ಲಿ ಕ್ಷಮೆ ಇರಬೇಕು ಬ್ರಾಹ್ಮಣನಾದವನಿಗೆ ಅಂತ ಹೇಳೋದು. ತ್ರೇತಾಯಾಂ ಸಕಲಾ ವೇದಾಃ ಯಜ್ಞ ವರ್ಣಾಶ್ರಮಾಸ್ತಥಾ ಸಂರೋಧಾದಾಯುಷಸ್ತ್ರೇತೆ ವ್ಯಸ್ಯಂತೆ ದ್ವಾಪರೇ ಯುಗೇ. ತ್ರೇತಾಯುಗದಲ್ಲಿ ವೇದಗಳು ಪೂರ್ತಿಯಾಗಿ ಉಪಲಬ್ಧಿ ಇದ್ವು, ಯಜ್ಞ ಇದ್ವು, ಎಲ್ಲ ವರ್ಣಾಶ್ರಮಗಳಿದ್ವು. ದ್ವಾಪರ ಯುಗಕ್ಕೆ ಬಂದಾಗ ಸಂರೋಧಾದ್ ಆಯುಷಃ, ಆಯುಷ್ಯ ಅನ್ನೋದು ಕಡಿಮೆ ಆಯಿತು. ಅದರಿಂದಾಗಿ ವೇದ ವಿಭಾಗ ಮಾಡಬೇಕಾಯಿತು. ಇದನ್ನು ಮಧ್ವರು ಅಥರ್ವಣ ಭಾಷ್ಯದಲ್ಲಿ ಶಾಖಾ ಭೇದೋಹಿ ಅಶಕ್ತಿಜಃ, ನಮಗೆ ಎಲ್ಲ ಉಪಲಬ್ಧ ಇರುವ ವೇದವನ್ನೇ ಓದಲಿಕ್ಕಾಗಲ್ಲ. ನಾವು ಎಷ್ಟು ಬುದ್ಧಿವಂತರು ಅಂದರೆ ವೇದವ್ಯಾಸರು ಹೇಳ್ತಾರೆ ಮಂದಾಹ ಸುಮಂದ ಮತಯ ಅಂತ, ಒಳ್ಳೆ ಮಂದಮತಿಗಳಂತೆ. ವೇದವ್ಯಾಸರು ಹೇಳೋದು ಮಹಾಭಾರತ ಭಾಗವತದಲ್ಲಿ ಒಳ್ಳೆ ಮಂದಮತಿಗಳು. ಯಾಕೆ ಅಂದರೆ ಉಪಲಬ್ಧಿ ಇರುವ ವೇದ ಭಾಗ ಶಾಕಲ ಸಂಹಿತೆ, ಭಾಷ್ಕಲ ಸಂಹಿತೆ. ಅದರ ಬ್ರಾಹ್ಮಣ 40 ಅಧ್ಯಾಯ ಇದೆ, ಐತರೇಯ ಬ್ರಾಹ್ಮಣ. ಆಮೇಲೆ ಆರಣ್ಯಕ 16 ಅಧ್ಯಾಯಗಳಿದೆ. ಆಮೇಲೆ ಉಪನಿಷತ್ತು. ಇವು ಮೂರನ್ನೇ ಓದಲ್ಲ ನಾವು. ಉಪನಿಷದ್ವ್ರತ ಅಂತ 16 ಸಂಸ್ಕಾರಗಳಲ್ಲಿ ಒಂದು. ಈಗ ಮಂಗಳ ಅನ್ನೋದೊಂದು ಸಂಸ್ಕಾರ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಗ್ರಂಥ ಮಂಗಳ ಮಾಡುತ್ತೇವಲ್ಲ, ಮಂಗಳ ಅನ್ನೋದೊಂದು ಸಂಸ್ಕಾರ. ಮಂಗಳ ಆಗಿದೆ ಅಂತ ಕೇಳ್ತಾರೆ, ಒಳ್ಳೆ ಉಪನಯನ ಆಗಿದೆ ಅಂತ ಕೇಳುವ ಹಾಗೆ ಮಂಗಳ ಆಯ್ತಾ ಅಂತ ಕೇಳ್ತಾರೆ. ಯಾರು ಹೇಳಿದ್ರು ಇವತ್ತು ಮಂಗಳ ಅನ್ನೋದು ಸಂಸ್ಕಾರ ಅಂತ ಆಗೋಗ್ತಾ ಇದೆ ಅಂತ? ಯಾರು, ನಮ್ಮ ಅಣ್ಣನ ಯಾರೋ ಇದೇನು ಮಂಗಳ ಷೋಡಶ ಸಂಸ್ಕಾರಗಳಲ್ಲಿ ಒಂದು ಅನ್ನೋ ಹಾಗೆ ಬಿಂಬಿಸ್ತಾ ಇದ್ದಾರೆ ಅಂತ ಯಾರೋ ಹೇಳಿದ್ರು. ಹಾಗೆ ಅಲ್ಲ, ಮಾಡೋದು ತಪ್ಪಲ್ಲ, ಆದರೆ ಇಷ್ಟು ವೇದ ಇದೆ ಅಂತಷ್ಟೆ ತಪ್ಪಲ್ಲ. ಯಾಕೆ ನಾವು ಸುಧಾಮಂಗಳ ಮಾಡಿಕೊಂಡೇ ಬಂದವರು, ಅದಲ್ಲ, ಅದೇ ಪ್ರಧಾನ ಅಂತಲ್ಲ. ಅದೊಂದು ನಿಲ್ದಾಣ, ಅಲ್ಲಿ ಇಳಿದು ಬೇರೆ ಬಸ್ ಹತ್ಬೇಕು. ಹಾಗೆ ಅದರಿಂದಾಗಿ ಉಪಲಬ್ಧಿ ಇರುವ ವೇದ ಯಜುರ್ವೇದದಲ್ಲಿ 2, ಶುಕ್ಲ ಯಜುರ್ವೇದ, ಕೃಷ್ಣ ಯಜುರ್ವೇದ ಅಂತ 2ರಲ್ಲಿಯೂ ಬಹಳ ಸಂಹಿತೆಗಳು ಇವತ್ತು ಉಪಲಬ್ಧಿ ಇದೆ. ಅದರ ಉಪನಿಷತ್ತು. ಸಾಮವೇದದಲ್ಲಿ 2 ಉಪನಿಷತ್ತು, ಅಥರ್ವ ವೇದದ 4 ಉಪನಿಷತ್ತು, ಅಥರ್ವ ವೇದ. ಇವುಗಳನ್ನು ಓದಲಿಕ್ಕೆ ನಮ್ಮ ಕೈಲಿ ಇವತ್ತು ಆಗ್ತಾ ಇಲ್ಲ. ಅಂದರೆ ಮಂದಮತಿಗಳು ಅಂತ ಹೇಳಿ ವಿಭಾಗ ಮಾಡಿಕೊಟ್ಟದ್ದನ್ನು ಓದಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಹೇಳಿದ್ದು ಸಂರೋಧಾದ್ ಆಯುಷಃ ಏತೆ. ಆಯುಷ್ಯ ಬೇರೆ ಕಡಿಮೆ ಇದೆ. ಈ ಆಯುಷ್ಯದ ಕಡಿಮೆಯಲ್ಲಿ ಎಲ್ಲಿಗಾದರೂ ಒಂದು ಕಡೆ ಊಟಕ್ಕೆ ಕೊಟ್ಟೋದ್ರೆ 3 ಗಂಟೆ ನಗದು ಬಿದ್ದೋಗುತ್ತೆ. 3-4 ಗಂಟೆನೆ. ಅಲ್ಲಿ ಊಟ ಲೇಟಾಗಿ ಆದ್ರಂತೂ ಊಟ ಲೇಟಾಗಿ ಆಗೋದೇ ಗೌಜಿ ಅಂತ ಹೇಳಿ ಕೆಲವರು 5 ಗಂಟೆಗೆ 6 ಗಂಟೆಗೆ ಕೈ ತೊಳ್ಕೊಂಡ್ರೆ ಏನ್ರಿ ಅದು? ಎಲ್ಲಿ ಅಧ್ಯಯನ? ತೆಗೆದು ಪಕ್ಕದಲ್ಲಿ ಇಟ್ಬಿಡ್ಬೇಕಷ್ಟೇ. ಅಧ್ಯಯನ ತೆಗೆದು ತರ್ಪಣ ಕೊಟ್ಬಿಡ್ಬೇಕು ಅಧ್ಯಯನಕ್ಕೆ. ಒಂದು ಫಂಕ್ಷನ್ಗೆ ಹೋದ್ರೆ ಇನ್ನೇನು ಮಾಡ್ಲಿಕ್ಕಾಗಲ್ಲ. ಯಾವಾಗ ಓದೋದು? ಇವಾಗ ಎಲ್ಲಾ ಯತಿಗಳಿಗೂ
ಪಂಚಾಮೃತ ಅಲಂಕಾರ ಅಂತ ಇಟ್ಕೊಂಡು ಬಿಟ್ರೆ ಒಂದೊಂದು ಮಠದಲ್ಲಿ ಸುಮಾರು 30 ಜನ ಆಗೋಗಿದಾರ. ಇವಾಗಿರೋರು 31ನೇವರ 32ನೇವರ. ಅವ್ರವ್ರ ಮಠದ ಆರಾಧನೆ 3 ದಿವಸ ಅಂತ ಇಟ್ಕೊಂಡ್ರು 90 ದಿವಸ 90 ದಿವಸ ಢಮ್. ಇನ್ನು ಎಲ್ಲರಿಗೂ ಮಾನ್ಯರಾಗಿರುವ ರಾಘವೇಂದ್ರ ಸ್ವಾಮಿಗಳು, ವಾದಿರಾಜರು ಅಂಥವ್ರದ್ದು ಸೇರಿಸ್ಕೊಂಡ್ಬಿಟ್ರಂತೂ ಇನ್ನಷ್ಟು ಹೊಟ್ಟೋಗುತ್ತೆ. ಯಾವಾಗ್ರಿ ಓದೋದು ನಾವು? ಈ ತರಹ ಆಗುತ್ತೆ. ಅದರಿಂದಾಗಿ ಸಂರೋಧಾದ ಆಯುಷಃ, ಮೊದಲೇ ಆಯುಷ್ಯ ಕಡಿಮೆ, ಅದರಲ್ಲಿ ಈ ತರ ತಲಹರಟೆಗಳು ಬೇರೆ. ಸಂರೋಧಾದ ಆಯುಷಸ್ತ್ವೇತೆ ವ್ಯಸ್ಯಂತೆ ದ್ವಾಪರೇ ಯುಗೆ. ವೇದ ವಿಭಾಗ ಆಯಿತು ದ್ವಾಪರ ಯುಗದಲ್ಲಿ. ಯಾಕೆ ಗೊತ್ತಾ? ಆಯುಷಃ ಸಂರೋಧಾತ್, ಆಯುಷ್ಯ ಮಿತಿ. ಆದ್ದರಿಂದ ದ್ವಾಪರೇ ವಿಪ್ಲವಂ ಯಾಂತಿ ವೇದ ಕಲಿಯುಗೆ ತಥಾ. ದ್ವಾಪರದಲ್ಲಿ ವಿಪ್ಲವ ಆಗತ್ತೆ, ವೇದ ಎಲ್ಲ ಅಸ್ತವ್ಯಸ್ತ ಆಗತ್ತೆ. ಕಲಿಯುಗದಲ್ಲಂತೂ ಕೇಳೋದೇ ಬೇಡ. ದೃಶ್ಯಂತೆ ನಾಪಿ ದೃಶ್ಯಂತೆ ಕಲೇರಂತೆ ಪುನಃ ಪುನಃ. ಕಲಿಯುಗದಲ್ಲಿ ವೇದ ಕೆಲವೊಮ್ಮೆ ಕಣ್ಮರೆಯಾಗತ್ತೆ, ಕೆಲವೊಮ್ಮೆ ತೋರತ್ತೆ ಕಣ್ಮರೆಯಾಗತ್ತೆ. ಉತ್ಸೀದಂತಿ ಸ್ವಧರ್ಮಾಶ್ಚ ತತ್ರ ಧರ್ಮೇಣ ಪೀಡಿತಾ ಗವಾಂ ಭೂಮೇಶ್ಚ ಯೇ ಚಾಪಾಂ ಓಷಧೀನಾಂಚ ಯೇ ರತಾಃ. ಸ್ವಧರ್ಮ ನಾಶ ಆಗತ್ತೆ ಅಧರ್ಮದಿಂದ. ಗೋವುಗಳ ರಸ ನಾಶ ಆಗತ್ತೆ, ಹಾಲು ಕಲುಷಿತ ಆಗತ್ತೆ. ಆಮೇಲೆ ಭೂಮಿಯ ರಸ ನಾಶ ಆಗತ್ತೆ, ನೀರಿನ ಸ್ವಾರಸ್ಯವೇ ಹೊರಟೋಗತ್ತೆ. ಓಷಧೀನಾಂಚ ಯೇ ರತಾಃ ಅಧರ್ಮಾಂತರಹಿತಾ ವೇದಾಃ ವೇದಧರ್ಮಾಸ್ತಥಾಶ್ರಮಾಃ ವಿಕ್ರಿಯಂತೆ ಸ್ವಧರ್ಮಾಶ್ಚ ಸ್ಥಾವರಾಣಿ ಚರಾಣಿ ಚ. ವೇದ ಅಧರ್ಮದಿಂದ ಕಣ್ಮರೆಯಾಗತ್ತೆ. ವೇದ ಧರ್ಮ, ಆಶ್ರಮಗಳು, ಸ್ವಧರ್ಮ ಎಲ್ಲ ಏವ ಯಥಾ ತರವಾಣಿ ಭೂತಾನಿ ವೃಷ್ಟ್ಯಾ ತೃಪ್ಯಂತಿ ಪ್ರಾವೃಷಿ ಸೃಜ್ಯಂತೆ ವೇದತೋಂಗಾನಿ ತಥಾ ವೇದ ಯುಗೆ ಯುಗೆ. ಹೇಗೆ ಎಲ್ಲ ಜೀವರು ಮಳೆಯಿಂದ ಹುಟ್ಟಿ ಮಳೆಯಿಂದ ತೃಪ್ತಿ ಪಡಿತಾರೋ ಹಾಗೆ ವೇದದಿಂದ ವೇದಾಂಗಗಳು ಹುಟ್ಟುತ್ತವೆ. ಯುಗ ಯುಗಗಳಲ್ಲಿ ವೇದದಿಂದ ವೇದಾಂಗಗಳು ಹುಟ್ಟುತ್ತವೆ. ಸೃಜ್ಯಂತೆ ವೇದತಃ ಅಂಗಾನಿ ತಥಾ ವೇದ ಯುಗೆ ಯುಗೆ. ಯುಗ ಯುಗಗಳಲ್ಲಿ ಹುಟ್ಟುತ್ತವೆ. ಅದರಿಂದಾಗಿ ಈಗ ಇರುವ ವೇದಾಂಗ ಇದೆಯಲ್ಲ, ಅದು ವೇದವ್ಯಾಸರ ಆದ್ಮೇಲೆ ಬಂದಿರೋದು. ಈಗ ಇರುವ ವೇದಗಳು, ಈಗ ಇರುವ ವೇದಾಂಗಗಳು, ಶೌನಕರ ಋಗ್ವೇದ ಶಿಕ್ಷೆ ಸಿಗತ್ತೆ, ಪಾಣಿನಿಯ ಶಿಕ್ಷೆ ಸಿಗತ್ತೆ, ಒಂದಿಷ್ಟು ಶಿಕ್ಷಾಗಳಿದೆ, ಯಜುರ್ವೇದದ ಶಿಕ್ಷಾ ಇದೆ. ಅದೆಲ್ಲವೂ ಕೂಡ ಅರ್ವಾಚೀನ. ಆದರೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಬೇಕೇ. ವೇದಾಂಗಗಳನ್ನು ವೇದಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ವೇದಾಂಗಗಳು ಬೇಕು. ಆದರೆ ವೇದವ್ಯಾಸರು ಹೇಳ್ತಾ ಇದ್ದಾರೆ ಅದು ಅರ್ವಾಚೀನ, ಕಾಲ ಕಾಲಕ್ಕೆ ಬದಲಾಗ್ತಾ ಇರುತ್ತೆ. ಭಾಗವತ ಹೇಳಿದ ಶೌನಕರೇ ಈಗ ಶಿಕ್ಷಾ ಶಾಸ್ತ್ರ ಬರೆದ ಶೌನಕರು ಅಂತ ಅನ್ಕೊಳ್ಬೇಡಿ, ಪ್ರಾತಿಶಾಖ್ಯ ಬರೆದ ಶೌನಕರು ಅಂತ ಅನ್ಕೊಳ್ಬೇಡಿ. ವೇದವನ್ನು ಅರ್ಥೈಸಿಕೊಳ್ಳಿಕ್ಕೆ ಮಹಾಭಾರತದಿಂದಲೇ ಪ್ರಯತ್ನಿಸಿ. ವೇದಾಂಗಗಳು ಸಂವಾದವನ್ನು ಕೊಟ್ಟರೆ ಮುಂದುವರಿಯಿರಿ. ಈ ಸೂಕ್ಷ್ಮ ವಿವೇಚನೆ ಇದೆ. ವಿಹಿತಂ ಕಾಲ ನಾನಾತ್ವಂ ಅನಾದಿ ನಿಧನಂಚ ಯತ್ ಕೀರ್ತಿತಂ ಯತ್ ಪುರಸ್ತಾಸ್ತೆ ಯತ ಸಂಜ್ಞಾಂತಿ ಚ ಪ್ರಜಾ. ಬೇರೆ ಬೇರೆ ಕಾಲದಲ್ಲಿ ವೇದಗಳು ಬೇರೆ ಬೇರೆ ಅರ್ಥವ್ಯಾಪ್ತಿಯನ್ನು ಒಳಗೊಂಡಿರ್ತವೆ, ಆದರೆ ದೇವರನ್ನು ಜೊತೆಗೆ ಒಳಗೊಂಡಿರ್ತವೆ. ಧಾತೇದಂ ಪ್ರಭವಸ್ಥಾನಂ ಭೂತಾನಾಂ ಸಂಯಮೋ ಯಮಃ ಸ್ವಭಾವೇನೈವ ವರ್ತಂತೆ ದ್ವಂದ್ವ ಸೃಷ್ಟಾನಿ ಭೂರಿಚಃ. ಧಾತಾ ಇದಂ ಪ್ರಭವಸ್ಥಾನಂ. ಇದೆಲ್ಲಕ್ಕೂ ಕೂಡ
ಮೂಲ ಕಾರಣ ವೇದ, ವೇದ ಧರ್ಮ, ವೇದಾಂಗಗಳು ಇತ್ಯಾದಿ ಜ್ಞಾನವನ್ನು ಪಡೆಯುವ ಸಲಕರಣೆಗಳು, ಆಮೇಲೆ ಈ ಜ್ಞಾನವನ್ನು ಪಡ್ಕೊಂಡು ಮಾಡುವಂತಹ ಧರ್ಮಗಳು, ಯಜ್ಞಗಳು, ಇದನ್ನೆಲ್ಲವನ್ನ ಕಾಪಾಡಿ ಸರಿಯಾದ ಸಂದರ್ಭದಲ್ಲಿ ಕೊಡುವವನು ಏನಿದ್ದಾನೆ ಅವನು ಬ್ರಹ್ಮದೇವರು, ಧಾತ, ನಾಲ್ಮುಗ. ಸರ್ಗಕಾಲ ಕ್ರಿಯಾವೇದಾ ಕರ್ತಾ ಕಾರ್ಯಂ ಕ್ರಿಯಾಫಲಂ ಏತತ್ತೇ ಕಥಿತಂ ತಾತ ಯನ್ಮಾಂ ತ್ವಂ ಪರಿಪೃಚ್ಛತಿ. ನೋಡಪ್ಪ, ನಾನು ಈ ತನಕ ವರ್ಣ ಸರ್ಗದ ಬಗ್ಗೆ ಹೇಳಿದ್ದೇನೆ. ಸರ್ಗ ಅಂದರೆ ಸೃಷ್ಟಿ. ಕಾಲದ ಬಗ್ಗೆ ಹೇಳಿದ್ದೇನೆ, ಕ್ರಿಯೆಯ ಬಗ್ಗೆ ಹೇಳಿದ್ದೇನೆ, ವೇದದ ಬಗ್ಗೆ ಹೇಳಿದ್ದೇನೆ, ಕರ್ತೃವಿನ ಬಗ್ಗೆ ಹೇಳಿದ್ದೇನೆ, ಮಾಡಲೇಬೇಕಾದ ಕಾರ್ಯದ ಬಗ್ಗೆ ಹೇಳಿದ್ದೇನೆ, ಕ್ರಿಯೆಯ ಫಲದ ಬಗ್ಗೆ ಹೇಳಿದ್ದೇನೆ. ಇಷ್ಟೇ ಹೇಳಿದ್ದೇನಪ್ಪ, ಇನ್ನೇನು ಬೇಕು ನಿನಗೆ ಅಂತ ಭೀಷ್ಮಾಚಾರ್ಯರು ಹೇಳಿದರು ಅನ್ನುವಲ್ಲಿಗೆ 222ನೇ ಅಧ್ಯಾಯ 223ನೇ ಅಧ್ಯಾಯ ಮುಗೀತು. ಇತ್ಯುಕ್ತೋ ಹಿ ಪ್ರಶಸ್ಯೈತತ್ ಪರಮರ್ಷೇಸ್ತು ಶಾತನಂ ಮೋಕ್ಷ ಧರ್ಮಾರ್ಥ ಸಂಯುಕ್ತಂ ಇದಂ ಪ್ರಷ್ಟುಂ ಪ್ರಚಕ್ರಮೇ. ಇಷ್ಟೆಲ್ಲ ಭೀಷ್ಮಾಚಾರ್ಯರು, ವೇದವ್ಯಾಸರು ಯಾವ ರೀತಿ ಹೇಳಿದರು ಅನ್ನೋದನ್ನು ನಿರೂಪಣೆ ಮಾಡಿದರು. ಕಥೆಯಲ್ಲಿ ನಾವು ಬಂದಾಗ ಇದಕ್ಕಿಂತ ಹಿಂದೆ ಭೀಷ್ಮಾಚಾರ್ಯರು ಯುಧಿಷ್ಠಿರನಿಗೆ ಹೇಳ್ತಾ ಇರೋದು ಯಾರ ಕಥೆ? ಶುಕಾಚಾರ್ಯರ ಮತ್ತು ವೇದವ್ಯಾಸರ ಕಥೆ. ಆಗ ಶುಕಾಚಾರ್ಯರು ಪ್ರಶ್ನೆ ಮಾಡಿದ್ದನ್ನು ಹೇಳಿದರು. ಪ್ರಜಾವಾನ್ ಶ್ರೋತ್ರಿಯೋ ಯಜ್ವಾ ಕೃತ ಪ್ರಜ್ಞೋನಸೂಯಕಃ ಅನಾಗತಂ ಅನೈತಿಷ್ಯಂ ಕಥಂ ಬ್ರಹ್ಮಾಧಿಗಚ್ಚತಿ. ನೋಡಿ ಅಪ್ಪ, ಪ್ರಜಾವಾನ್ ಸಂತತಿಯನ್ನು ಹೊಂದಿರುವ ಶ್ರೋತ್ರಿಯ ಶಾಸ್ತ್ರ ಸಂಪನ್ನನಾದ ಯಜ್ವಾ ಯಾಗಗಳಂ ಗೈಯುವ ಕೃತಪ್ರಜ್ಞ ಚಂದದ ಪ್ರಜ್ಞೆ ಇರುವ ಅನಸೂಯಕ ಹೊಟ್ಟೆ ಕಿಚ್ಚು ಪಡೆದವ ದೇವರನ್ನು ಹೇಗೆ ತಿಳಿತಾನೆ? ತಪಸಾ ಬ್ರಹ್ಮಚರ್ಯೇಣ ಸರ್ವತ್ಯಾಗೇನ ಮೇಧಯ ಸಾಂಖ್ಯಂ ವಾ ಯದಿ ವಾ ಯೋಗಂ ಏತತ್ ಪೃಷ್ಟೋ ಬ್ರವೀಹಿ ಮೇ. ತಪಸ್ಸಿನಿಂದಲೋ ಬ್ರಹ್ಮಚರ್ಯದಿಂದಲೋ ದೇವರನ್ನು ಪಡಿಬೇಕಾದ್ರೆ ಎಲ್ಲವನ್ನ ತ್ಯಾಗ ಮಾಡಬೇಕೋ ಅಥವಾ ಬುದ್ಧಿವಂತಿಕೆ ಇದ್ರೆ ಸಾಕು ಸಿಗುತ್ತಾನೋ ಏನು ಹೇಳಿ. ಮನಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ಯದವಾಪ್ಯತೆ ಏನೋಪಾಯೇನ ಪುರುಷೈಃ ತಚ್ಚ ವ್ಯಾಖ್ಯಾತುಮರ್ಹಸಿ. ಮನಸ್ಸು ಮತ್ತೆ ಇಂದ್ರಿಯ ಒಬ್ಬನೇ ಪರಮಾತ್ಮನನ್ನ ಗುರಿಯಾಗಿಸಿಕೊಂಡು ಹೊರಡಬೇಕು. ಐಕಾಗ್ರ್ಯ, ಏಕಾಗ್ರತೆ ಅಂದ್ರೇನು? ಒಂದರಲ್ಲಿಯೇ ತುದಿ ಇರೋದು, ಒಂದೇ ಪ್ರಧಾನವಾಗಿರೋದೇನಿದೆ ಅದು ಏಕಾಗ್ರತೆ ಅಂತ ಕರೀತಾರೆ. ಏಕ ಅಗ್ರ, ಏಕ ಅಂದ್ರೆ ಪರಮಾತ್ಮ. ಏಕೋನೈಕ ಸವಕ್ಕ ಕಿಮ್ಯತ್ತತ್ ಪದಮನುತ್ತಮಂ. ಆ ಪರಮಾತ್ಮ ಒಬ್ಬನೇ ಗುರಿ, ಅದೇ ಪ್ರಧಾನ ಅಂತ ಇರೋದು ಏಕಾಗ್ರ. ಆಮೇಲೆ ಏನಾಯ್ತು? ಯಾವುದೋ ಒಂದು ವಸ್ತು, ಯಾವುದೋ ಒಂದು ಜ್ಞಾನ, ಅದಾಯಿತು. ಮೊದಲು ಏನರ್ಥ ಏಕಾಗ್ರ ಅನ್ನೋದಕ್ಕೆ? ದೇವರನ್ನೇ ಪ್ರಧಾನವಾಗಿ ವಿಷಯವಾಗಿಟ್ಟುಕೊಳ್ಳುವುದು. ಇಂದ್ರಿಯಗಳಿಗೆ, ಮನಸ್ಸಿಗೆ ಐಕಾಗ್ರ್ಯ ಯಾವಾಗ? ವ್ಯಾತಃ ನಾನ್ಯತ್ರ ವಿದ್ಯಾ ತಪಸೋಃ ನಾನ್ಯತ್ರೇಂದ್ರಿಯ ನಿಗ್ರಹಾತ್ ನಾನ್ಯತ್ರ ಲೋಭ ಸಂತ್ಯಾಗಾತ್ ಸಿದ್ಧಿಂ ವಿಂದತಿ ಕಶ್ಚನ. ಅದಕ್ಕೆ ವೇದವ್ಯಾಸರು ಹೇಳಿದ್ರು, ನೋಡಪ್ಪ, ಸಿದ್ಧಿ ಬರಬೇಕು ಅಂದರೆ ವಿದ್ಯೆ ಇರಬೇಕು, ಇಂದ್ರಿಯ ನಿಗ್ರಹ ಇರಬೇಕು, ಲೋಭವನ್ನು ಬಿಡಬೇಕು. ನಾವಿನ್ನು ಫಸ್ಟ್ ಲೆವೆಲಲ್ಲಿ ಇದ್ದೇವೆ. ವಿದ್ಯೆ ಬೇಕು.
ಇಂದ್ರಿಯ ನಿಗ್ರಹ ಈಗ ಬೇಡ ಅಂತ ಧಿಕ್ಕರಿಸೋದಲ್ಲ, ಸ್ವಲ್ಪ ಇದೆ, ಸ್ವಲ್ಪ ಲೋಭ ಸಂತ್ಯಾಗ ಇದೆ. ಇಲ್ಲಾಂದ್ರೆ ಶಾಸ್ತ್ರ ಕೇಳಿ ಕೂತ್ಕೋತಾನೆ ಇರಲಿಲ್ಲ. ಇದನ್ನು ದೊಡ್ಡದಾಗಬೇಕು, ಸಂತ್ಯಾಗ ಆಗಬೇಕು. ಅದಕ್ಕೆ ಮನುಷ್ಯರಿಗೆ ಅಧ್ಯಯನವತಃ ಅಂತ ಬ್ರಹ್ಮಸೂತ್ರ. ಅಧ್ಯಯನ, ಮನುಷ್ಯ ಯಾರು ಅಧ್ಯಯನ ಮಾಡ್ತಾನೆ ಅವನಿಗೇನೆ ಅಧಿಕಾರ ಅಂತಿದೆ. ವೇದೋಕ್ತ ಕ್ರಿಯೆಗಳಲ್ಲಿ, ವೇದೋಕ್ತವಾದ ಜಪದಲ್ಲಿ, ವೇದೋಕ್ತವಾದ ಜ್ಞಾನದಲ್ಲಿ ಯಾರಿಗೆ ಅಧಿಕಾರ ಅಂದರೆ ಅಧ್ಯಯನ ಮಾಡುವವನಿಗೆ ಅಂತಿದೆ. ಯಾಕೆಂದ್ರೆ ಇದು ಮನುಷ್ಯರಿಗಾಗಿ ಹೇಳ್ತಾ ಇರೋದು, ದೇವತೆಗಳಿಗಾಗಿ ಹೇಳ್ತಾ ಇರೋದು, ಇದು ಋಷಿಗಳಿಗಾಗಿ ಹೇಳ್ತಾ ಇರೋದು. ದೇವತೆಗಳಿಗೆ ಅದು ಜ್ಞಾನವೇ ಬಂದ್ಬಿಟ್ಟಿದೆ ಅವ್ರಿಗೆ. ಅಂಥವರು ಅಧ್ಯಯನ ಮಾಡ್ತಾರೆ, ಶಾಸ್ತ್ರವನ್ನು ಹಿಡ್ಕೊಂಡು ನಿರಂತರ ಅಧ್ಯಯನ ಮಾಡ್ತಾ ಇರ್ತಾರಂತೆ. ಹೀಗಾಗಿ ಅಧ್ಯಯನ ಅನ್ನೋದು ಪ್ರಧಾನ. ಮಹಾಭೂತಾನಿ ತರವಾಣಿ ಪೂರ್ವ ಸೃಷ್ಟೌ ಸ್ವಯಂಭುವ ಭೂಯಿಷ್ಟಂ ಪ್ರಾಣಭೃತ್ಕಾಯೇ ನಿವಿಷ್ಟಾನಿ ಚರೀರಿಷೂ. ಸೃಷ್ಟಿ ಮಾಡುವಾಗಲೇನೆ ಒಂದು ದೇಹ ಹೇಗಿರಬೇಕು ಅಂತ ಒಂದು ಮಾಡೆಲ್ ಮಾಡಿಬಿಟ್ಟಿದ್ದಾನೆ. ದೇಹ ಅಂದ್ರೆ ಏನು ಗೊತ್ತಾ? ಮಹಾಭೂತಗಳು 5 ಏನಿದೆ, ಯೋಗ್ಯವಾದ ಪ್ಲೇಸ್ಮೆಂಟ್ ಇರುತ್ತೆ ಅದಕ್ಕೆ. ಮಹಾಭೂತಗಳು ಏನಿದೆ, ಮಣ್ಣು, ನೀರು, ಗಾಳಿ, ಆಕಾಶ, ಬೆಂಕಿ, ಅದು ಶರೀರದಲ್ಲಿ ಯೋಗ್ಯವಾಗಿ ಇದೆ. ಹೊಟ್ಟೆಯಲ್ಲಿ ಆಕಾಶ ಇದೆ, ಕಿವಿಯಲ್ಲಿ ಆಕಾಶ ಇದೆ, ರೋಮಕೂಪಗಳ ನಡುವೆ ಆಕಾಶ ಇದೆ. ಹೌದಾ? ದೇಹದೊಳಗಡೆ ನೀರು ಹರಿತಾ ಇದೆ. ಹಿಂಡಿ ಬಂದಾಗ ಬೆವರಾಗಿ ಬರುತ್ತೆ. ಹೀಗಾಗಿ ನೀರಿನ ಅಂಶ ಇದ್ದೇ ಇದೆ. ಭೂಮಿಯ ಅಂಶ ಮಾಂಸ ಮೊದಲಾದವುಗಳು ಅಲ್ವೇ? ನೀರಿನ ಅಂಶ ಶ್ಲೇಷ್ಮ, ಕಫ, ಪಿತ್ತ ಎಲ್ಲ ಇದೆ. ಬೆಂಕಿ ಇದೆ ಒಳಗಡೆ, ಟೆಂಪರೇಚರು. ಮಣ್ಣಾಯಿತು, ಮಣ್ಣು ಗೊತ್ತೇ ಇದೆ. ನೀರಾಯಿತು, ಬೆಂಕಿ ಆಯಿತು, ಉಸಿರಾಡ್ತಾ ಇದ್ದೀವಿ, ಗಾಳಿ, ಆಕಾಶ ಇದೆ. ಪಂಚಭೂತಗಳು ಪ್ರಾಣಭೃತ್ಕಾಯೇ ನಿವಿಷ್ಟಾನಿ. ಈ ಮನುಷ್ಯ ದೇಹದಲ್ಲಿ ಹದವಾಗಿ ಇದೆ. ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಇಡೀ ಕಿರಿದಿದೆ, ಅಡಕವಾಗಿದೆ ಅಂತ ಅರ್ಥ. ಭೂಮೇರ್ದೇಹೋ ಜಲಾತ್ ಸ್ರೋತೋ ಜ್ಯೋತಿಷಶ್ಚಕ್ಷುಷಿ ಸ್ಮೃತೆ ಪ್ರಾಣಾಪಾನಾಶ್ರಯೋ ವಾಯು ಖೇಶು ಆಕಾಶ ಶರೀರಿಣಾಂ. ಭೂಮಿಯಿಂದ ದೇಹ, ನೀರಿನಿಂದ ಹರಿವು, ಬೆಳಕಿನಿಂದ ಕಣ್ಣು, ಪ್ರಾಣಾಪಾನಗಳಿಗೆ ಆಸರೆಯಾದದ್ದು ಗಾಳಿ, ಇಂದ್ರಿಯಗಳಲ್ಲಿ ನೆಲೆಗೊಂಡದ್ದು ಆಕಾಶ. ಕ್ರಾಂತೆ ವಿಷ್ಣುರ್ಬಲೆ ಚಕ್ರಃ ಕೋಷ್ಟೇಗ್ನಿರ್ಭುಕ್ತಿಮಿಚ್ಛತಿ ಕರ್ಣಯೋ ಪ್ರದಿಶ ಶ್ರೋತ್ರೆ ಜಿಹ್ವಾಯಾಂ ವಾಕ್ ಸರಸ್ವತಿ. ನಡೆಯುವಾಗ ವಿಷ್ಣು. ಏನಿದು ವಿಷ್ಣು? ಭಾಗವತದಲ್ಲಿ 2ನೇ ಸ್ಕಂಧದಲ್ಲಿ ದಿಗ್ವಾತಾರ್ಕ ಪ್ರಚೇತೋಶ್ವಿ ವನ್ಹೀಂದ್ರೋಪೇಂದ್ರ ಮಿತ್ರಕಾಹ ಅಂತ ಇದೆ. ಉಪೇಂದ್ರ ಅಂತ. ಏನಿದು ಉಪೇಂದ್ರ? ಕಾಲಿಗೆ ದೇವತೆ. ಹೌದಾ? ಇಲ್ಲ, ಅಲ್ಲೊಂದು ಸೂಕ್ಷ್ಮ ಇದೆ ಎಂದರು. ಆ ಕಾಲಿಗೆ ದೇವತೆಯಾದ ಜಯಂತ, ಆ ಜಯಂತನ ಒಳಗಡೆ ಯಜ್ಞನಾಮಕ ಪರಮಾತ್ಮನ ವಿಶೇಷ ಸನ್ನಿಧಾನ ಇದೆ. ಅದರಿಂದಾಗಿ ಆ ಅಂತರ್ಯಾಮಿಯನ್ನ ಇಟ್ಟುಕೊಂಡು ಕ್ರಾಂತೆ ವಿಷ್ಣು ಅಂತ ಹೇಳ್ತಾರೆ ಅಂದ್ರು ಆಚಾರ್ಯರು. ನಮ್ಮ ನಡೆಯಲ್ಲಿ ನಾರಾಯಣ ಇದ್ದಾನೆ,
ವಿಷ್ಣು. ಬಲವನ್ನು ಕೊಡುವವ ಶಕ್ರ. ಬಸಿರಿನೊಳಗಡೆ ಕೋಷ್ಠ, ಬಸಿರಿನೊಳಗಡೆ ಅಗ್ನಿ ಇದ್ದಾನೆ, ಅವನು ಭೋಗಕ್ಕೆ ಕಾರಣ. ಕರ್ಣೇಶು ಪ್ರದಿಶಃ, ಕರ್ಣಯೋ ಪ್ರದಿಶ ಶ್ರೋತ್ರೇ. ಇಲ್ಲಿ ದಿಗಭಿಮಾನಿಗಳಿದ್ದಾರೆ ಕಿವಿಯಲ್ಲಿ, ನಾಲಿಗೆಯಲ್ಲಿ ವಾಗಭಿಮಾನಿನಿಯಾದ ಸರಸ್ವತಿ ಇದ್ದಾಳೆ. ಕರ್ಣವು ತ್ವಕ್ಚಕ್ಷುಷಿ ಜಿಹ್ವಾ ನಾಸಿಕಾ ಚೈವ ಪಂಚಮಿ ದರ್ಶನಾನಿ ಇಂದ್ರಿಯೋಕ್ತಾನಿ ದ್ವಾರಾಣ್ಯಾಹಾರ್ಯ ಸಿದ್ಧಯೇ. ಕಿವಿ, ಚರ್ಮ, ಕಣ್ಣು, ನಾಲಿಗೆ, ಮೂಗು, ಇವು ಇದನ್ನ ಅಕ್ಷ ಅಂತ ಕರೀತಾರೆ. ಈ ಅಕ್ಷಕ್ಕೆ ಗೋಚರವಾದದ್ದು ಪ್ರತ್ಯಕ್ಷ. ಅಕ್ಷದ ಫಲಿತಾಂಶ ಏನಿದೆ ಅದು ಪ್ರತ್ಯಕ್ಷ. ಶಬ್ದ ಸ್ಪರ್ಶಸ್ತಥಾ ರೂಪಂ ರಸೋ ಗಂಧಶ್ಚ ಪಂಚಮಃ ಇಂದ್ರಿಯಾಣಿ ಪೃಥಕ್ ಸ್ವಾರ್ಥಾನ್ ಮನತಾ ದರ್ಶಯಂತ್ಯುತ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವುಗಳನ್ನು ಕೊಡುವಂತಹ ಇಂದ್ರಿಯಗಳೈದು. ಇಂದ್ರಿಯಾಣಿ ಮನೋಭುಂಕ್ತೆ ಪಶ್ಯಾನ್ಯಂತೆ ವವಾದಿನಃ ಮನಶ್ಚಾಪಿ ಸದಾ ಭುಂಕ್ತೆ ಭೂತಾತ್ಮ ಹೃದಯೇ ಸ್ಥಿತಃ. ಮನಸ್ಸು ಇಂದ್ರಿಯಗಳನ್ನು ಸರಿ ಮಾಡುತ್ತೆ. ಇಂದ್ರಿಯಗಳೆಲ್ಲ ಸರಿಯಾಗೋದು ಮನಸ್ಸಿನಿಂದ. ಅದನ್ನು ಹೇಳುತ್ತೆ, ವಶ್ಯಾನ್ಯಂತೇವ ವಾದಿನಃ. ಕುದುರೆ ಸವಾರನೊಬ್ಬ ಕುದುರೆಯನ್ನು ಸರಿ ಮಾಡುವ ಹಾಗೆ ಮನಸ್ಸು ಇಂದ್ರಿಯಗಳನ್ನು ಸರಿ ಮಾಡುತ್ತೆ. ಮನಶ್ಚಾಪಿ ಸದಾ ಯುಂಕ್ತೆ ಭೂತಾತ್ಮ ಹೃದಯೇ ಸ್ಥಿತಃ. ಇಂದ್ರಿಯಾಣಾಂ ತಥಾ ತೇತಾಂ ಸರ್ವೇತಾಮೀಶ್ವರಂ ಮನಃ ನಿಯಮೇ ಚ ವಿಸರ್ಗೇ ಚ ಭೂತಾತ್ಮ ಮನಸಸ್ತಥಾ. ಎಲ್ಲ ಇಂದ್ರಿಯಗಳಿಗೆ ಒಡೆಯ ಯಾವುದು ಅಂತಂದರೆ ಮನಸ್ಸು. ಅದನ್ನು ಇಂದ್ರಿಯವನ್ನು ನಿಗ್ರಹ ಮಾಡಲಿಕ್ಕೆ, ರಿಲ್ಯಾಕ್ಸ್ ಮೋಡ್ ಆಗಲಿಕ್ಕೆ ಮನಸ್ಸೇ ಕಾರಣ. ಇಂದ್ರಿಯಾಣಿ ಇಂದ್ರಿಯಾರ್ಥಾಶ್ಚ ಸ್ವಭಾವಶ್ಚೇತನಾ ಮನಃ ಪ್ರಾಣಾಪಾನೌ ಚ ಜೀವಶ್ಚ ನಿತ್ಯಂ ದೇಹೇಚು ದೇಹಿನಾಂ. ಇಂದ್ರಿಯಾಣಿ ಇಂದ್ರಿಯಾರ್ಥಾಶ್ಚ, ಇಂದ್ರಿಯಗಳು ಮತ್ತು ಇಂದ್ರಿಯದ ವಿಷಯಗಳು, ಇದನ್ನು ಪರಿಭಾವಿಸುವ ಸ್ವಭಾವ, ಪ್ರಜ್ಞೆ, ಮನಸ್ಸು, ಪ್ರಾಣಾಪಾನ, ಜೀವ, ಇದು ದೇಹದಲ್ಲಿರಲೇಬೇಕು. ದೇಹ ಅಂದರೆ ಇಂದ್ರಿಯಗಳ ಗುಂಪು, ವಿಷಯ ಪದಾರ್ಥಗಳನ್ನು ಗ್ರಹಿಸುವ ಸಾಧನ, ಸ್ವಭಾವಕ್ಕೆ ಅನುಗುಣವಾಗಿ ಕ್ರಿಯೆ ಮಾಡುವ ಒಂದು ಕ್ರಿಯೆ ಜರುಗುವ ಜಾಗ, ಇವೆಲ್ಲ ಇಂದ್ರಿಯಗಳು. ಆಶ್ರಯೋ ನಾಸ್ತಿ ಸತ್ವಸ್ಯ ಗುಣಸತ್ವಸ್ಯ ಚೇತನ ಸತ್ವಂ ಹಿ ತೇಜಸ್ಸೃಜತಿ ನ ಗುಣಾನ್ವೈ ಕಥಂಚನ. ಜೀವಕ್ಕೆ ಗುಣ ಆಸರೆ ಅಲ್ಲ, ಮತ್ತೆ ಗುಣಗಳನ್ನು ಜೀವ ಸೃಷ್ಟಿಸುವುದಲ್ಲ, ಮನಸ್ಸು ಗುಣಗಳನ್ನು ಸೃಷ್ಟಿಸುವುದಲ್ಲ. ಗುಣ ಈಗಾಗಲೇ ಇರುತ್ತೆ. ಶರೀರದಿಂದಲೂ ಗುಣಗಳ ಸೃಷ್ಟಿಯಾಗಿಲ್ಲ. ಗುಣ ಅಂದರೆ ಎಲ್ಲ ರೀತಿಯ ಗುಣ, ಶಬ್ದ ಸ್ಪರ್ಶ ರೂಪ ರಸ ಗಂಧ ಯಾವುದು ದೇಹದ ಸೃಷ್ಟಿಯಲ್ಲ. ದೇಹ ಸೃಷ್ಟಿ ಮಾಡಿದ್ಯಾ ಶಬ್ದವನ್ನು, ರೂಪವನ್ನು? ನಾವು ಬರೋದಕ್ಕಿಂತ ಮೊದಲು ಆ ರೂಪ ಇರುತ್ತೆ ಅಲ್ವಾ? ದೇಹ ಅನ್ನೋದು ಇದರಿಂದ 17ನೆಯದ್ದು. ಏವಂ ಸಪ್ತದಶಂ ದೇಹಂ ವೃತಂ ಷೋಡಶಭಿರ್ಗುಣೈಃ ಮನೀಚಿ ಮನತಾ ವಿಪ್ರಃ ಪಶ್ಚಾತ್ಮಾನಮಾತ್ಮನೀ. ಹೀಗೆ ಈ 17ನೆಯ ದೇಹವನ್ನು ಬಳಸಿಕೊಂಡು, ಮನಸ್ಸನ್ನು ಬಳಸಿಕೊಂಡು ವಿಪ್ರಹ ಪ್ರಜ್ಞಾವಂತನಾದವ ಆತ್ಮನಿ ತನ್ನಲ್ಲಿ ಆತ್ಮಾನಂ ಪರಮಾತ್ಮನನ್ನು ಪಶ್ಯತಿ ನೋಡುತ್ತಾನೆ. ಇಷ್ಟು ಹೇಳುತ್ತಾರೆ. ಇದೆಲ್ಲ ಆದಮೇಲೆ
ಶುಕಾಚಾರ್ಯರ ವ್ಯಾಸರ ಮಾತು ಮುಂದುವರಿಯುತ್ತೆ. ಇದಾದ ಮೇಲೆ ಅವರು, ಇದು ಬಹಳ ಇದೆ, ಇದು ನಾವು ನೋಡ್ತಾ ಹೋಗ್ತೇವೆ. ಇದಾದ ಮೇಲೆ ಅವರು ಸನ್ಯಾಸ ತಗೊಳ್ಳಿಕ್ಕೆ ಹೋಗ್ತಾರೆ. ಸನ್ಯಾಸ ತೆಗೆದುಕೊಳ್ಳಿಕ್ಕೆ ಹೋದಾಗ ಅವರು ಸಂಕಟ ಪಡ್ತಾರೆ. ಅದನ್ನೇ ಭಾಗವತ ಎಂ ಪ್ರೌರಜಂತಮನುಪೇತಮಪೇತ ಕೃತ್ಯಂ ಅಂತ ಒಂದೇ ಶ್ಲೋಕದಲ್ಲಿ ಹೇಳಿರೋದು. ಅದರ ಹಿಂದೆ ಇಷ್ಟೆಲ್ಲ ಮಾತುಕತೆ ನಡೆದಿದೆ. ಅದನ್ನ ಪರ್ವ ಕಾದಂಬರಿಯಲ್ಲಿ ಭೈರಪ್ಪ ವೇದವ್ಯಾಸರಿಗೆ ಉತ್ತರ ಗೊತ್ತಾಗಲಿಲ್ಲ ಅಂತ ಬರೆದು ಬಿಟ್ಟಿದ್ದಾರೆ. ಬೇದಾರ ಸ್ವಾಮಿಗಳು ಹಿಡ್ಕೊಂಡ್ರು ಭೈರಪ್ಪನನ್ನ. ನಾನೇ ಉತ್ತರ ಕೊಡ್ತೀನಿ ಇದಕ್ಕೆ, ವೇದವ್ಯಾಸರಿಗಷ್ಟು ಹೊಳೆಯಲ್ವಾ ಅಂತ ಕೇಳಿಬಿಟ್ರು. ಅವನದನ್ನು ಹೇಳ್ಕೊಂಡಿದ್ದಾನೆ ಒಂದು ಕಡೆ, ಭೈರಪ್ಪ ಹೇಳ್ಕೊಂಡಿದ್ದಾರೆ. ಅಂದರೆ ಸಮಕಾಲೀನ ಸಾಹಿತ್ಯವನ್ನು ಓದಿ ಆ ಸಾಹಿತಿಗಳು ಸಿಕ್ಕಾಗ ಪ್ರಶ್ನೆ ಮಾಡ್ತಾ ಇದ್ರು ಅವರು. ಹಾಗೆ ರಿಯಾಕ್ಟ್ ಮಾಡ್ತಾ ಇದ್ದವರು ಅವರಿಬ್ಬರೇ. ಅದೇ ಹೇಳ್ತೇನೆ. ಸಿಕ್ಕಿದೆ ಅಲ್ಲಲ್ಲ, ಭೈರಪ್ಪನಿಗೆ ಏನು ಹೇಳಿದ್ರು ಅಂತ. ಅದಕ್ಕೆ ಭೈರಪ್ಪ ಏನು ಹೇಳಿದ್ರು, ಇದು ನಾನು ಸೃಷ್ಟಿಸಿದ ಪಾತ್ರ, ಹೀಗಾಗಿ ಈ ಪಾತ್ರ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ ಅಂತ ಅಷ್ಟೇ ಅರ್ಥ ಸ್ವಾಮಿ ಅಂತಂದ್ರಂತವ್ರು. ಅದರಿಂದಾಗಿ ಅವರು ಒಪ್ಕೊಂಡ್ರು, ನನಗೆ ಉತ್ತರ ಗೊತ್ತಾಗ್ಲಿಲ್ಲ, ಅದರಿಂದಾಗಿ ನಾನು ಕಾದಂಬರಿ ಬರೋದಾಗ ವೇದವ್ಯಾಸರಿಗೆ ಗೊತ್ತಾಗ್ಲಿಲ್ಲ ಅಂತ ಬರದೆ. ಇದರ ಅರ್ಥ ಮೂಲ ವೇದವ್ಯಾಸರಿಗೆ ಗೊತ್ತಾಗ್ಲಿಲ್ಲ ಅಂತ ಅರ್ಥ ಅಲ್ಲ ಅಂದ್ರೆ ಅವರು. ಇದನ್ನ ಅವರು ಹೇಳ್ಕೊಂಡಿದ್ದಾರೆ, ಭೈರಪ್ಪನವರು ಎಲ್ಲೋ ಹೇಳ್ಕೊಂಡಿದ್ದಾರೆ. ಅದರದ್ದು ಅವರ ಎಲ್ಲೋ ಒಂದು ಕಡೆ ಹೇಳ್ಕೊಂಡಿದ್ದಾರೆ. ಅದ್ರ ಮೂಲ ಒಂದು ಪರ್ಫೆಕ್ಟ್ ತೆಗೆದು ನಾವಿಟ್ಕೊಳ್ಬೇಕು. ನನಗೆ ಎಲ್ಲಿ ಹೇಳಿದ್ದಾರೆ ಅಂತ ಅರ್ಥ ಹೋಗಿದೆ. ನಾನು ಯಾವುದೋ ತರಂಗದಲ್ಲಿಯೋ ಎಲ್ಲೋ ಓದಿದ್ದು, ಎಲ್ಲೋ ಒಂದು ಕಡೆ ಪ್ರಿಂಟ್ ಆಗಿರುತ್ತೆ ಬಿಡಿ, ದೇವರ ದಯೆಯಿಂದ ಸಿಗಬೇಕದು. ಆದರೆ ಹೇಳ್ಕೊಂಡಿದ್ದ ಹೌದು. ಹೀಗಾಗಿ ವೇದವ್ಯಾಸರು ಹಾಗೆ ಮಾಡಿದ್ದು ಯಾಕೆ ಅಂತ ಅನ್ನೋದನ್ನ ಮುಂದೆ ನಾವೆಲ್ಲ ನೋಡ್ತೇವೆ. ಒಂದು ರೀತಿ ತಂದೆ ಮಗನ ಒಂದು ಸಂವಾದದಿಂದ ಸಂಘರ್ಷದ ತರಹ ಇದು ಹೋಗುತ್ತೆ. ಬಹಳ ಸ್ವಾರಸ್ಯಕರವಾದ ಅಂಶ ಮುಂದೆ ಇದೆ, ಅದನ್ನು ನೋಡೋಣ ಅಂತ ಹೇಳ್ತಾ ಆ ಚಿಂತನೆಯನ್ನು ದೇವರಲ್ಲಿ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು.